ಸದಾರವಿಂದ ಸದ್ಗುರು ಪದಾರವಿಂದ ಭೂಮಿಕಾ ಅಜೇಹಮಾನತಶ್ರಿಯೋ ಜಯಪ್ರದಾ ಸುರಕ್ಷಿಕಾ ಮಿರಾಮಿರೇತಿ ಮಾತರಂ ಸಮಾಹ್ವಯನ್ಮದಂತರಂ ಸುಧಾತಿ ಶಾಹಿ ಸದೃಚಿಂ ದಧಾತ್ಮಖಂಡ ಜೀವಿಕಾಂ. ಓಂ ಶ್ರೀ ಅರವಿಂದ ವೀರ. ಕಳೆದ ವಾರ ಚೈತ್ಯದ ಪ್ರಗತಿಯನ್ನು ನೋಡಿದ್ವಿ. ಚೈತ್ಯ ಪುರುಷದ ಪ್ರಗತಿ, ಅದರ ಒಂದಷ್ಟು ಮುಂದುವರಿಕೆ ಈ ವಾರದಲ್ಲಿ ನೋಡೋಣ. ಶ್ರೀಮಾತೆಯವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಚೈತ್ಯದ ಪ್ರಗತಿ ಅಂದ್ರೆ ಏನು? ಇಂಡಿವಿಜುವಲೈಸೇಷನ್, ದ ಕೆಪಾಸಿಟಿ ಟು ಟೇಕ್ ಅಪ್ ಆಲ್ ಎಕ್ಸ್ಪೀರಿಯನ್ಸಸ್ and organize them around the divine center. ಜೀವನದ ಎಲ್ಲ ಅನುಭವಗಳನ್ನು ತಗೊಂಡು ದಿವ್ಯ ಕೇಂದ್ರದ ಸುತ್ತ ಸಂಯೋಜಿಸುವ ಸಾಮರ್ಥ್ಯನೇ ಅಂದ್ರೆ ಇಂಡಿವಿಜುವಲ್ ವ್ಯಷ್ಟೀಕರಣ ಅಂತವೆ ಕನ್ನಡದಲ್ಲಿ. ಇಂಡಿವಿಜುವಲೈಸೇಷನ್ ಇದೇ ಅದರ ನಿಜವಾದ ಪ್ರಗತಿ. ಏನ್ ಹಾಗಂದ್ರೆ, ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ವಿಶಿಷ್ಟತೆ, ಪ್ರತಿಯೊಂದು ಜೀವವು ಯುನೀಕ್. ಅಂದಮೇಲೆ ಅದಕ್ಕೆ ತನ್ನದೇ ಆದ ಒಂದು ನಿಲುಮೆ ಇದೆ ದಿವ್ಯತೆಯ ಬಗೆಗೆ. ಅದು ಜನ್ಮಾಂತರಗಳಲ್ಲಿ ಬೆಳೆಯುವಂಥದ್ದು, ಮುಂದುವರಿಯುವಂಥದ್ದು. ಒಂದು ಬಗೆ ಆಟಿಟ್ಯೂಡ್, ಒಂದು ಸ್ಟ್ಯಾಂಡ್, ಅದರ ಹಿಂದಿನ ಎಲ್ಲ ಅನುಭವಗಳ ಪಾಕವಾಗಿ ಬಂದಿರುವಂಥದ್ದು. ಹಾಗಾಗಿ ಪ್ರತಿಯೊಂದು ಜೀವಕ್ಕೂ ತನ್ನದೇ ವಿಶಿಷ್ಟ ನಿಲುಮೆ ಇದೆ ಟುವರ್ಡ್ಸ್ ದ ಡಿವೈನ್, ಇಟ್ಸ್ ರಿಲೇಷನ್ ವಿತ್ ದ ಡಿವೈನ್. ಇದನ್ನ ಶ್ರೀಮಾತೆ ಅವರು ಒತ್ತಿ ಹೇಳ್ತಾರೆ. ವಾಡಿಕೆಯಲ್ಲಿ ಬಾಹ್ಯ ಜೀವನದ ಎಲ್ಲ ಅನುಭವಗಳು ಆಂತರಿಕ ಸತ್ತೆಯನ್ನು ಸಂಯೋಜಿಸದೆ ಸುಮ್ಮನೆ ಸಾಗಿ ಹೋಗುತ್ತವೆ. ಆದರೆ ಚೈತ್ಯ ಪುರುಷವು ಇವುಗಳನ್ನೆಲ್ಲ ಕ್ರಮಬದ್ಧವಾಗಿ ಸಂಯೋಜಿಸುತ್ತದೆ. ಅದು ದಿವ್ಯತೆಯ ಬಗೆಗೆ ಒಂದು ನಿಲುವನ್ನು ಸಾಕ್ಷಾತ್ಕರಿಸಿಕೊಳ್ಳ ಬಯಸುತ್ತದೆ. ಇದು ಮುಖ್ಯವಾದದ್ದು. ವಿ ಮೇ ಸ್ಪೀಕ್, ನಾವು ಅದೇ ದಿವ್ಯತೆಯ ಬಗ್ಗೆ ಮಾತಾಡಬಹುದು. ಆದರೆ ಪ್ರತಿಯೊಬ್ಬರ ನಿಲುಮೆ ಏನಿದೆ ಟುವರ್ಡ್ಸ್ ದ ಡಿವೈನ್ ಅದು ಭಿನ್ನವಾಗಿರ್ತದೆ ಮತ್ತು ನಾನಾ ಹಂತಗಳಲ್ಲಿರ್ತದೆ. ಇದನ್ನೇ ನಾವು ಪ್ರತಿಯೊಂದು ಜೀವದ ಅಥವಾ ಚೈತ್ಯ ಪುರುಷದ ವಿಶಿಷ್ಟತೆ ಅಂತ ಕರೆಯೋದು. ಶ್ರೀಮಾತೆಯವರು ಇದನ್ನ ಕೆಲವು ಉದಾಹರಣೆ ಮೂಲಕ ಹೇಳ್ತಾರೆ. ಉದಾಹರಣೆಗೆ, ಚೈತ್ಯಕ್ಕೆ ಒಂದು ಬಗೆಯ ಅನುಭವ ಬೇಕಾಗಿದೆ. ಒಬ್ಬ ರಾಜನ ಅನುಭವ ಅಂತ ತಿಳಿಯೋಣ. ಅದು ರಾಜನ ದೇಹದಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಒದಗಿ ಬರುವಂತಹದ್ದು. ಹಾಗಾಗಿ ಅದಕ್ಕೆ ಆ ದೇಹದ ಅಥವಾ ಅಂಥ ಪರಿಸ್ಥಿತಿ ಅಗತ್ಯ ಇದೆ. ಅದು ರಾಜನ ದೇಹದಲ್ಲಿದ್ದಾಗ ಪಡ್ಕೊಳ್ಳುವಂಥ ಅನುಭವನ ಸಂಪನ್ನ ಆದ್ಮೇಲೆ ಮತ್ತೆ ಇನ್ನೊಮ್ಮೆ ರಾಜನಾಗಿ ಹುಟ್ಟುವ ಅವಶ್ಯಕತೆ ಕಂಡು ಬರುವುದಿಲ್ಲ. ಬಹುಶಃ ಅದಕ್ಕೆ ವಿರುದ್ಧವಾಗಿರುವಂತ ಒಂದು ಅನುಭವವನ್ನ ಬಹುಶಃ ಒಬ್ಬ ಸಾಮಾನ್ಯ ಮನುಷ್ಯ ಇತ್ಯಾದಿ ಹಾಗೆ ಹುಟ್ಟುವುದನ್ನು ಬಯಸಬಹುದು.
ಅದಕ್ಕೆ ಮತ್ತೊಂದು ಉದಾಹರಣೆ, ಒಂದು ನಿಜವಾದ ಇನ್ಸಿಡೆಂಟ್, ಪ್ರಸಂಗ ಶ್ರೀಮಾತಿಯವರು ಕೊಡ್ತಾರೆ. ರಾಣಿ ಎಲಿಜಬೆತ್ಲ ನಿಜವಾದ ಕಥೆಯೊಂದು ಇದೆ. ಇದು ನಿಜವಾದ ಕಥೆ. ಇದು ರಾಣಿ ತನ್ನ ಜೀವನದ ಕೊನೆಗೆ ಬಂದಿದ್ಲು. ಶಿ ವಾಸ್ ಬೆಡ್ ರಿಡನ್, ಶಿ ವಾಸ್ ವೆರಿ, ತುಂಬಾ ಕಾಯಿಲೆಯಿಂದ ನರಳ್ತಾ ಇದ್ಲು. ಅವಾಗೆ ವರ್ತಕರ ಒಂದು ಗುಂಪು ಒಂದು ಮುಖ್ಯ ವಿಷಯದ ಚರ್ಚೆಗಾಗಿ ಆಕೆ ಹತ್ರ ಬರ್ತಾರೆ. ಅದನ್ನ ಆಕೆಗೆ ತಿಳಿಸಲಾಗ್ತದೆ. ಆಕೆ ದಾದಿ, ಯಾರು ಕೇರ್ ಟೇಕರ್ ಅಂತದೆ, ಆಕೆನ ನೋಡ್ತಾ ಇದ್ದಳು. ಇಲ್ಲ, ನೀನು ಹೋಗೋದಕ್ಕೆ ಸಾಧ್ಯ ಇಲ್ಲ. ರಾಣಿ ಎಲಿಜಬೆತ್ ಏನ್ ಮಾಡ್ತಾಳೆ, ನಾನು ಅದನ್ನ ಅಟೆಂಡ್ ಮಾಡಲೇಬೇಕು ಆ ಮೀಟಿಂಗ್ನ. ತಕ್ಷಣವೇ ಎದ್ದು ಆಕೆ ಉಡುಪನ್ನು ಧರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ದಾದಿ ಹೇಳ್ತಾಳೆ, ಸಾಧ್ಯವೇ ಇಲ್ಲ, ಇದು ನೀನ್ ಸತ್ತೇ ಹೋಗ್ತೀಯಾ ಅಂತ. ಅದಕ್ಕೆ ರಾಣಿ ಕೊಟ್ಟಿರೋ ಉತ್ತರ, ಆ ಉತ್ತರ ಏನಿದೆ ನಿಜವಾಗ್ಲೂ ನಮ್ಮನ್ನ ಬೆಚ್ಚಿ ಬೀಳಿಸ್ತದೆ. ಶ್ರೀಮಾತಿ ಅವರು ಹೇಳ್ತಾರೆ, ವಿ ಶಾಲ್ ಡೈ ಆಫ್ಟರ್ವರ್ಡ್ಸ್. ಆಯ್ತು, ನಾವು ನಂತರ ಸಾಯೋಣವಂತೆ. ಇದು ಚೈತ್ಯದ ಒಂದು ನಿಲುಮೆ. ಜೀವನದ ತನ್ನ ಆದರ್ಶಗಳ ಪಾಲನೆಯ ಬಗ್ಗೆ ಅದು ಇಟ್ಟುಕೊಳ್ಳುವ ಒಂದು ನಿಲುಮೆ. ಇದನ್ನ ನಾವು ವಿಸ್ತರಿಸಿ ಅದರ ದಿವ್ಯತಾ ಸಂಬಂಧಕ್ಕೆ ಅಳವಡಿಸಬಹುದು. ಇದು ಆ ಚೈತ್ಯದ ಒಂದು ವಿಶಿಷ್ಟತೆ. ಹೇಗೆ ರಾಜನಾಗಿದ್ದವನು ರಾಜನಾಗಿರುವವರೆಗೆ ಹೇಡಿಯಂತೆ ವರ್ತಿಸಲಿಕ್ಕೆ ಬರೋದಿಲ್ಲ. ಒಂದು ಗೌರವಯುತ, ಒಂದು ಡಿಗ್ನಿಫೈಡ್ ವೇನಲ್ಲಿ ಅವನು ವರ್ತನೆ ಮಾಡಬೇಕಾಗ್ತದೆ ಸಾಮಾಜಿಕ ಸಂದರ್ಭಗಳಲ್ಲಿ. ಇಂತಹ ವಿಶಿಷ್ಟ ಸನ್ನಿವೇಶಗಳೇನಿವೆ ಅವು ಚೈತ್ಯಕ್ಕೆ ಆಹಾರವನ್ನು ಒದಗಿಸ್ತವೆ, ಅದರ ಅನುಭವ ಸಂಪನ್ನತೆಗೆ ಕಾರಣ ಆಗ್ತವೆ. ಜೀವನದ ಎಲ್ಲ ಅನುಭವಗಳು ಅಷ್ಟೊಂದು ಮುಖ್ಯ ಇರ್ಲಕ್ಕಿಲ್ಲ. ಕೆಲವು ವಿಶಿಷ್ಟ ಸಂದರ್ಭ ಸನ್ನಿವೇಶಗಳಿವೆ. ಆ ಕ್ಷಣಗಳಲ್ಲಿ ನಮ್ಮ ಚೈತ್ಯವು ಮುಂದೆ ಬಂದು ಜೀವನವನ್ನ ನಿರ್ದೇಶನ ಮಾಡುತ್ತದೆ. ಅಂತಹ ಕ್ಷಣಗಳು ನಮಗೆ ನೆನಪಿನಲ್ಲಿ ಉಳಿತವೆ, ಅಂದ್ರೆ ಚೈತ್ಯದ ನೆನಪಿನಲ್ಲಿ ಉಳಿತವೆ ಅಂತ ಶ್ರೀಮಾತಿಯವರು ಹೇಳ್ತಾರೆ. ಇದು ಒಂದು ಗಂಭೀರ ವಿಚಾರ. ಯಾಕಂದ್ರೆ ನಾವು ಕೆಲವೊಂದು ಜಂತ್ರಿ, ಅಂದ್ರೆ ಈ ಭವಿಷ್ಯ ಹೇಳೋರು, ಪುರೋಹಿತರು ಇತ್ಯಾದಿ, ಅವರ ಕೆಲವು ಹೇಳಿಕೆಗಳನ್ನ ನೋಡ್ತಾರೆ. ಕೆಲವೊಮ್ಮೆ ಕಾಸು ಕೊಟ್ರೆ ನೀನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅಂತ ಹೇಳೋರು ಸಾಕಷ್ಟು ಕಡೆ ಸಿಗ್ತಾರೆ ನಿಮಗೆ, ವಿಶೇಷವಾಗಿ ಚೆನ್ನೈನಲ್ಲಿ. ಇದೆಲ್ಲ ನಿಜವಾ? ಶ್ರೀಮಾತಿಯವರು ಇದನ್ನು ಒಪ್ಪೋದಿಲ್ಲ. ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಚೈತ್ಯ ಮುಂದೆ ಬಂದು ನಿಲ್ತದೆ. ಅಂತಹ ಕ್ಷಣಗಳು ಅಥವಾ ಸನ್ನಿವೇಶ ನಿನಗೆ ನೆನಪಿನಲ್ಲಿ, ಜನ್ಮಾಂತರದ ನೆನಪಿನಲ್ಲಿ ಉಳಿಯಬಹುದು. ನಮ್ಮ ನಿತ್ಯದ ಕರ್ಮಗಳು, ನಾನಿವತ್ತು ಉಪ್ಪಿಟ್ಟು ತಿಂದಿದ್ನೋ ಇಡ್ಲಿ ತಿಂದಿದ್ನೋ 3ನೇ ತಾರೀಕು ಮಾರ್ಚ್ 2024, ಅದು ಅಷ್ಟೊಂದು ಪ್ರಾಮುಖ್ಯ ಅನ್ಸೋದಿಲ್ಲ. ಈಗಾಗಲೇ ಹಿಂದೆ ಒಂದು ಅಧ್ಯಯನ ಖಂಡದಲ್ಲಿ ನೋಡಿದ್ದೀವಿ ನಾವು, ನನ್ನ ಚಹಾದಲ್ಲಿ ಎಷ್ಟು ಚಮಚೆ ಸಕ್ಕರೆ ಹಾಕಬೇಕು ಅನ್ನೋದು ಮುಖ್ಯ ಅಲ್ಲ, ಅದರ ಬಗ್ಗೆ ನಾನು ಬೆಳೆಸ್ಕೊಂಡಿರುವಂತ ಮನೋಭಾವ ಮುಖ್ಯ.
ಚೈತ್ಯದ ಬೆಳವಣಿಗೆ ಅಂತಹ ಸಂದರ್ಭದಲ್ಲಿ ಇರ್ತದೆ ಹೊರತು ದಿನನಿತ್ಯದ ಸಾಮಾನ್ಯ ಚಟುವಟಿಕೆಗಳಲ್ಲಿ ಹೆಚ್ಚು ಇಲ್ಲ. ಇದನ್ನ ಶ್ರೀಮಾತೆ ಅವರು ಹೇಳ್ತಾರೆ. ನಂತರ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಯೋಗ ಸಮನ್ವಯ ಗ್ರಂಥದಿಂದ ತೆಗೆದುಕೊಂಡಿರೋದು. ಸಿಂಥಸಿಸ್ ಆಫ್ ಯೋಗ. ಮಾನಸದ ದಿವ್ಯತೆಯ ಕಲ್ಪನೆಯು ಅದರ ಹಿಂದಿನ ವಿಕಾಸ ಮತ್ತು ಈಗಿನ ಪ್ರಕೃತಿಯನ್ನು ಅವಲಂಬಿಸಿ ವ್ಯತ್ಯಾಸಗೊಳ್ಳಲೇಬೇಕು. ಒಂದು ಹಿಂದಿನ ವಿಕಾಸ ಅಂದ್ರೆ ನಾವು ಜನ್ಮಾಂತರಗಳಲ್ಲಿ ನಮ್ಮ ಅನುಭವ ಪರಿಪಾಕ ಅಂತೇವೆ, ಅದಕ್ಕೆ ಅರ್ಥ ಇದೆ. ಯಾಕೆಂದ್ರೆ ಅದು ನಮ್ಮ ಮುಂದಿನ ಜನ್ಮಗಳನ್ನ ಅವುಗಳ ಅಗತ್ಯತೆಯನ್ನ ನಿರ್ಧರಿಸ್ತದೆ. ಮತ್ತು ಈಗಿನ ಪ್ರಕೃತಿ, ಈಗ ಬಂದಿರೋ ಪ್ರಕೃತಿ ಹಿಂದಿನದರ ಒಂದು ಪರಿಣಾಮವಾಗಿ ಬಂದಿರ್ತದೆ. ಹಾಗಾಗಿ ಇವೆರಡರ ಅಗತ್ಯ ಇದೆ ಅಂತ ಶ್ರೀ ಅರವಿಂದರು ಹೇಳ್ತಾರೆ. ಅದನ್ನ ಶ್ರೀಮಾತೆಯವರು ವಿವರಿಸ್ತಾ ಹೀಗೆ ಹೇಳ್ತಾರೆ. ಚೈತ್ಯ ಪುರುಷದ ಜೀವನವು ಅನುಕ್ರಮ ಅಸ್ತಿತ್ವಗಳಲ್ಲಿ ಬರುವ ಅನುಕ್ರಮ ಅನುಭವಗಳಿಂದ ಮಾಡಲ್ಪಟ್ಟಿದೆ. ಸಕ್ಸೆಸಿವ್ ಬರ್ಸ್. ಅದರ ಎಲ್ಲಾ ಅನುಭವಗಳು ಮುಂದಿನ ಜೀವನಕ್ಕೆ ದೆ ಬಿಕಮ್ ರೆಲೆವೆಂಟ್. ಕೆಲವೊಂದು ಸಂಗತಿಯನ್ನ ಚೈತ್ಯ ಪುರುಷ ತಗೋಬಹುದು, ಕೆಲವೊಂದನ್ನ ಮುಂದಿನ ಜನ್ಮಕ್ಕೆ ಇಟ್ಕೋಬಹುದು. ಹೀಗೆ ಬಂದಾಗ ಒಂದು ಪ್ರಶ್ನೆ ಬರ್ತದೆ. ಕೆಲವೊಮ್ಮೆ 2-3 ಪ್ರಕೃತಿಗಳು, ಕೆಲವೊಮ್ಮೆ ಈ 2-3 ಪ್ರಕೃತಿಗಳು ಬರಬಹುದಲ್ಲ. ಹಾಗೆ ಶ್ರೀಮಾತೆಯವರು ಹೇಳ್ತಾರೆ, ಆವಾಗ ಅದರ ಸ್ವಭಾವವು 2 ಭೌತಿಕ ಪ್ರಕೃತಿಗಳ ಪರಿಣಾಮವಾಗಿರುತ್ತದೆ. ಕೆಲವೊಮ್ಮೆ ಅದು 2 ಪ್ರಾಣಿಕ ಪ್ರಕೃತಿಗಳ ಒಕ್ಕೂಟವಾಗಿರುತ್ತದೆ. ಅಂದ್ರೆ ಒಂದು ಬಗೆಯ ಮಿಶ್ರಣ. ಇದನ್ನು ನಾವು ನೋಡಬಹುದು ಕೆಲವೊಂದು ವ್ಯಕ್ತಿಗಳಲ್ಲಿ. ಒಂದು ಬಗೆಯ ಮಿಶ್ರಣ, ಒಂದು ಬಗೆಯ ರಿಫೈನ್ಮೆಂಟ್ ಇರಲಾರ್ದಂಥದ್ದು, ಅಥವಾ ಕೆಲವೊಮ್ಮೆ ವೈರುಧ್ಯಗಳು ಕೆಲವೊಮ್ಮೆ ಎದುರು ಬಂದು ನಿಂತಿರುವಂತಹದ್ದು ಅವು ನಮ್ಮಲ್ಲೂ ಇರ್ತವೆ. ನಮಗೆ ಆಶ್ಚರ್ಯ ಅನ್ನಿಸ್ತದೆ, ಏನಿದು ಹೀಗಾಗಿದೆ. ಅದರ ಒಂದು ಸಾಧ್ಯತೆಯನ್ನ ಶ್ರೀಮಾತೆಯವರು ತಿಳಿಸ್ಕೊಡ್ತಾರೆ. ಹೌದು, ಅದು ಹಾಗೆ ಆಗುವ ಸಾಧ್ಯತೆಗಳಿವೆ. ಚೈತ್ಯ ಪುರುಷ ಹಿಂದಿನ ಜನ್ಮಗಳಲ್ಲಿ ನಿರ್ಧರಿಸಲ್ಪಟ್ಟ ಮತ್ತು ಅದು ಜನಿಸಿದ ಪರಿಸರದ ಪರಿಸ್ಥಿತಿಗಳ ಮೇಲೆ ಅದು ದಿವ್ಯತೆಯ ಬಳಿ ಸಾರಲು ಒಂದು ಖಚಿತ ಮಾರ್ಗವನ್ನು ತನ್ನದಾಗಿಸಿಕೊಳ್ಳುತ್ತದೆ. ಬೆಳವಣಿಗೆ ಹಂತ. ಮನುಷ್ಯ ಯಾವುದಾದ್ರೂ ಒಂದು ಧಾರ್ಮಿಕತೆಯಲ್ಲೇ ಹುಟ್ಟುತ್ತಾನೆ, ಹೌದೇ? ಹಾಗಾಗಿ ಮೊದಲು ಅವನ ಬೆಳವಣಿಗೆ ಆಯಾ ಧರ್ಮಕ್ಕೆ ಸಂಬಂಧಪಟ್ಟದ್ದೇ ಇರ್ತದೆ. ಅವನು ಬೆಳೀತಾ ಇದ್ದಂತೆ ಅವನಿಗೆ ಗೊತ್ತಾಗೋದೇನು ಅಂದ್ರೆ, ತಾನು ತನ್ನ ಕೇವಲ ಧಾರ್ಮಿಕ ನಂಬಿಕೆಗಳಿಗೆ ನಾನು ಗಂಟು ಬಿದ್ರೆ, ಸೀಮಿತ ಮಾಡಿಕೊಂಡ್ರೆ ನನ್ನ ಚೈತ್ಯದ ಬೆಳವಣಿಗೆ ಆಗುವುದಿಲ್ಲ ಅಂತ. ಧಾರ್ಮಿಕತೆ ಯಾವಾಗ್ಲೂ ಕೆಲವೊಂದು ನಂಬಿಕೆಗಳಿಗೆ ನಮ್ಮನ್ನ ಬಂಧಿಸುತ್ತದೆ. ಹಾಗಾಗಿ ಚೈತ್ಯದ ಬೆಳವಣಿಗೆಗೆ
ನಾವು ಇಂತಹ ನಂಬಿಕೆಗಳ ಬಂಧನದಿಂದ ಹೊರಬೀಳಬೇಕು. ಇದೂ ಒಂದು ಮುಖ್ಯವಾದ ಸಂಗತಿ. ಯಾಕಂದ್ರೆ ಗೀತೆಯಲ್ಲಿ ಕೃಷ್ಣ ಒಂದು ಕಡೆ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಎಲ್ಲರೂ ತಮ್ಮ ತಮ್ಮ ಆಲೋಚನೆಗೆ, ಅಂದ್ರೆ ಮಾನಸಿಕ ಆಲೋಚನೆಗೆ ತಕ್ಕಂತೆ ಅದಕ್ಕೆ ವ್ಯಾಖ್ಯಾನ ಬರೆದಿರ್ತಾರೆ. ಇಲ್ಲಿ ಸ್ವಧರ್ಮ ಅಂದ್ರೆ ಏನು? ನೀನು ಹುಟ್ಟಿರೋ ರಿಲಿಜಿಯನ್ನ, ಅದು ಬಹಳ ಸುಲಭವಾಗಿ ಹೇಳುವಂತ ಅರ್ಥ. ಅದು ಹಾಗಲ್ಲ. ಇಲ್ಲಿ ಸ್ವಭಾವ ಅಂದ್ರೆ ಸ್ವಧರ್ಮ, ಸ್ವಭಾವ ಅದು ಚೈತ್ಯ ಪುರುಷಕ್ಕೆ ಸಂಬಂಧಪಟ್ಟಿದ್ದು. ವ್ಯಷ್ಟಿ ಅರಸಿಗೆಂಡು ಹೋಗಬೇಕಾಗಿರೋದು ತನ್ನ ಈ ಸ್ವಧರ್ಮನ್ನ, ಸ್ವಭಾವನ್ನ. ಹಾಗಾಗಿ ಅದು ನಾನು ಹುಟ್ಟಿರುವ ಒಂದು ಮತೀಯತೆ ಅಥವಾ ರಿಲಿಜಿಯನ್ಗೆ ಸಂಬಂಧಪಟ್ಟುದು ಅಲ್ಲ. ಇದನ್ನ ಶ್ರೀಮಾತಾರವಿಂದರು ಬಹಳಷ್ಟು ಕಡೆ ಹೇಳಿದ್ದಾರೆ. ನಮ್ಮ ಬೆಳವಣಿಗೆ ಅನ್ನೋದು ನಾವು ಇಂತಹ ಬಂಧನಗಳನ್ನ ಮಾನಸಿಕವಾಗಿ ಮೊದಲು ಬಿಡಿಸ್ಕೊಂಡು ಚೈತ್ಯವಾಗಿ ಮುಂದುವರೆದಾಗ ಮಾತ್ರ ಸಾಧ್ಯ ಆಗುವಂಥದ್ದು. ಹೀಗೆ ಒಂದು ಪ್ರಶ್ನೆ, ಒಬ್ಬನು ತನ್ನ ಚೈತ್ಯ ವ್ಯಕ್ತಿತ್ವವನ್ನ, ಸೈಕಿಕ್ ಪರ್ಸನಾಲಿಟಿ ಹೇಗೆ ಬೆಳೆಸಬಹುದು? ಬೆಳವಣಿಗೆಯ ಬಗ್ಗೆ ಮಾತಾಡಿದ್ವಿ ನಾವು. ಅಂದಮೇಲೆ ಅದನ್ನ ಪ್ರಜ್ಞಾತ್ಮಕವಾಗಿ ನಾವು ಬೆಳೆಸಬಹುದಾ? ಹೌದು, ಬೆಳೆಸಬಹುದು. ಹಾಗಾದ್ರೆ ಆ ವಿಧಾನ ಯಾವುದು? ಯಾವ ಮಾರ್ಗದಿಂದ ನಾವು ನಮ್ಮ ಚೈತ್ಯದ ವೃದ್ಧಿಯನ್ನ ಕಂಡುಕೊಳ್ಳಬಹುದು? ಇದ್ರ ಬಗ್ಗೆ ಶ್ರೀಮಾತೆಯವರು ಹೀಗೆ ಉತ್ತರ ಕೊಡ್ತಾರೆ. ಚೈತ್ಯ ವ್ಯಕ್ತಿತ್ವವು ಜೀವನದ ಎಲ್ಲ ಅನುಭವಗಳ ಮೂಲಕ ರೂಪುಗೊಳ್ಳುತ್ತದೆ, ವೃದ್ಧಿಸುತ್ತದೆ, ಬೆಳವಣಿಗೆ ಹೊಂದುತ್ತದೆ ಮತ್ತು ಕೊನೆಯಲ್ಲಿ ಪೂರ್ಣವಾದ ಪ್ರಜ್ಞಾತ್ಮಕವಾದ ಮುಕ್ತ ಸತ್ತೆಯಾಗುತ್ತದೆ. ಇಟ್ ಬಿಕಮ್ಸ್ ಎ ಫ್ರೀ ಬೀಯಿಂಗ್. ಅದರ ಅನಿವಾರ್ಯ, ಚೈತ್ಯ ಪುರುಷವು ಅನಿವಾರ್ಯ ಪ್ರಾರಂಭ ಬಿಂದು. ಈ ಬೆಳವಣಿಗೆಯ ಪ್ರಾರಂಭ ಅಂದ್ರೆ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಸೈಕಿಕ್ ಬೀಯಿಂಗ್, ಮುಂದೆ ಅದರ ಸಾಕ್ಷಾತ್ಕಾರ. ಒಬ್ಬನು ಅಂತರ್ಮುಖಿಯಾಗುವುದರ ಮೂಲಕ, ಏಕಾಗ್ರತೆಯ ಮೂಲಕ ತನ್ನ ಚೈತ್ಯ ಸತ್ಯೆಯ ಸಂಪರ್ಕಕ್ಕೆ ಬರಬೇಕು. ಇದು ಪ್ರಕ್ರಿಯೆ, ಮೆಥಡ್. ವಿಧಾನ ಹೇಗೆ ಏಕಾಗ್ರತೆ ಮಾಡಬೇಕು, ಅದರ ಬಗ್ಗೆ ಸಾಕಷ್ಟು ಬೌದ್ಧಿಕ ತಿಳುವಳಿಕೆನೂ ಬೇಕು. ಶ್ರೀ ಅರವಿಂದರ ಯೋಗದಲ್ಲಿ ಬೌದ್ಧಿಕ ತಿಳುವಳಿಕೆಗೆ, ಮಾನಸಿಕ ಅರ್ಥಕ್ಕೆ ಒಂದು ಸ್ಥಾನ ಇದೆ. ಇತರೆ ಕೆಲವು ಯೋಗಗಳಲ್ಲಿ ಅಂತೆ ಅದನ್ನು ಸಂಪೂರ್ಣ ಕಿತ್ತಿ ಹಾಕಬೇಕು ಅಂತ ಏನು ಹೇಳೋದಿಲ್ಲ. ಯಾಕಂದ್ರೆ ಒಮ್ಮೆ ಚೈತ್ಯ ಸಾಕ್ಷಾತ್ಕಾರ ಆದ ಮೇಲೆ ಅದರ ಪ್ರಫುಲ್ಲತೆಗೆ, ವಿವಿಧ ರೀತಿಯ ಬೆಳವಣಿಗೆಗೆ ಬೌದ್ಧಿಕತೆ ಸಹಾಯ ಮಾಡುತ್ತದೆ. ಸಾಕಷ್ಟು ಗೊಂದಲಗಳನ್ನ ನಿವಾರಣೆ ಮಾಡುತ್ತದೆ. ಹಾಗಾಗಿ ಬೌದ್ಧಿಕ ಅರ್ಥಕ್ಕೂ ಒಂದು ಸ್ಥಾನ ಇದೆ. ಅದಕ್ಕೆ ಒಂದು ಏಕಾಗ್ರತೆ, ಕಾನ್ಸಂಟ್ರೇಷನ್, ಅದರ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳೋದು, ಅದರ ಕಾರ್ಯ ವಿಶಾಲತೆ ಏನೇನು ಅಂತ ತಿಳ್ಕೊಳ್ಳೋದು, ಇದು ಚೈತ್ಯದ ಬೆಳವಣಿಗೆ. ಇದು ಚೈತ್ಯವನ್ನ ನಾವು ಪ್ರಜ್ಞಾತ್ಮಕವಾಗಿ ಬೆಳೆಸೋ ವಿಧಾನ. ಒಂದಷ್ಟು ಬೆಳವಣಿಗೆ ಹೊಂದಿದ ಮೇಲೆ ಬರುವಂತ ಹಂತ ಏನು?
ಅದರಿಂದ ಸೂಚನೆಗಳು ಬರೋದಕ್ಕೆ ಪ್ರಾರಂಭ ಆಗ್ತವೆ. ಆಲ್ರೆಡಿ ನಾವು ನೋಡಿದ್ವಿ, ಚೈತ್ಯದ ದನಿ ಬಹಳ ಮೆಲು ದನಿ, ಅದು ಸೂಚನೆ ಕೊಡ್ತದೆ, ತರ್ಕ ಮಾಡೋದಿಲ್ಲ, ನಿನ್ನ ಮೇಲೆ ಅತಿ ಒತ್ತಾಯವನ್ನ ಹೇರೋದಿಲ್ಲ. ಹಾಗಾಗಿ ನಾವು ಗ್ರಹಣಶೀಲರಾಗಿರ್ಬೇಕು, ರಿಸೆಪ್ಟಿವಿಟಿ ಇರಬೇಕು. ಆ ಸೂಚನೆಗಳು ಬರ್ತಿದ್ದಾಗನೇ ಅವನ್ನ ಪಾಲನೆ ಮಾಡಬೇಕು. ಆ ಪಾಲನೆ ಮಾಡೋದ್ರಿಂದ ಅದು ಬಲಗೊಳ್ಳುತ್ತದೆ, ಇನ್ನೊಂದು ಸೂಚನೆ ಬರುವುದಕ್ಕೆ ಸಹಾಯ ಆಗ್ತದೆ. ಚೈತ್ಯದಿಂದ ಬಂದಿರುವ ಸೂಚನೆಗಳನ್ನ ನಾವು ನಗಣ್ಯ ಮಾಡ್ತಾ ಹೋದ್ರೆ ಚೈತ್ಯವು ಹಿಂದೆ ಸರಿತಾ ಹೋಗ್ತದೆ. ಈ ಒಂದು ಹೊಣೆಗಾರಿಕೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲಿದೆ. ಯಾಕಂದ್ರೆ ಇದೇ ಅದನ್ನ ನಾವು ಬೆಳೆಸಬೇಕಾಗಿರೋ ವಿಧಾನ. ಇಲ್ಲಿನೂ ನಾವು ನೋಡಬಹುದು, ಶ್ರೀಮಾತ ಅರವಿಂದರು ಈ ಆಧ್ಯಾತ್ಮದ ಬೆಳವಣಿಗೆಯ ಯಾವುದೇ ಒಂದು ಹಂತಕ್ಕೆ, ಪ್ರಕ್ರಿಯೆಗೆ ಒಂದು ವಿಚಿತ್ರ ಅನ್ನೋಂಥ ಯಾವುದೇ ಸಲಹೆಗಳನ್ನ, ಒಂದು ಸೆಟ್ ಮೆಥಡ್ ಯಾವುದನ್ನು ಕೂಡ ಮಾಡೋದಿಲ್ಲ. ಆ ಮುಕ್ತತೆ, ಫ್ರೀಡಮ್ ಅವರು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಜೀವವು, ಚೈತ್ಯವು ತನ್ನದೇ ರೀತಿಯಿಂದ ಬೆಳವಣಿಗೆ ಹೊಂದಬೇಕು, ಅದರ ರೀತಿ ವಿಶಿಷ್ಟ. ಹಾಗಾಗಿ ಈ ಸ್ವಾತಂತ್ರ್ಯ ಅನಿವಾರ್ಯ ಅಂತ ಶ್ರೀ ಅರವಿಂದರು ಹೇಳ್ತಾರೆ. ನಮ್ಮ ಹೊಣೆಗಾರಿಕೆ ಏನು? ಅದರಿಂದ ಯಾವುದಾದರೂ ಸೂಚನೆಗಳು ಬಂದಿತೆಂದರೆ ಅವುಗಳನ್ನು ಪಾಲಿಸಲು ಮುತುವರ್ಜಿ ವಹಿಸಬೇಕು, ಪ್ರಾಮಾಣಿಕವಾಗಿ ಅದನ್ನು ಪಾಲಿಸಬೇಕು. ಘನ ಅಭೀಪ್ಸೆಯಲ್ಲಿ ಜೀವಿಸುವುದು, ಅಂತರಂಗದಲ್ಲಿ ಸ್ಥಿರನಾಗಿರುವುದು, ಒಬ್ಬನ ಎಲ್ಲ ಚಟುವಟಿಕೆಗಳಲ್ಲಿ ಪ್ರಾಮಾಣಿಕತೆಯನ್ನು ರೂಢಿಸಿಕೊಳ್ಳುವುದು, ಇವೇ ಚೈತ್ಯ ಪುರುಷದ ಬೆಳವಣಿಗೆಯ ಅಗತ್ಯವಾದ ನಿಬಂಧನೆಗಳು. ಇವು ಅದರ ಕಂಡೀಷನ್ಸ್, ಅದರ ಬೆಳವಣಿಗೆಗೆ ಬೇಕಾಗಿರುವಂಥದ್ದು. ಇವ್ಯಾವ ವಿಚಿತ್ರ ಅನ್ಸೋದಿಲ್ಲ. ಒಂದು ಶ್ರಮವನ್ನ ಬೇಡ್ತವೆ, ಒಂದು ನಮ್ಮ ಏಕಾಗ್ರತೆಯನ್ನ ಬೇಡ್ತವೆ, ಮತ್ತು ನಾವು ಗ್ರಹಣಶೀಲರಾಗೋದನ್ನ ಒತ್ತಾಯಿಸ್ತವೆ. ಇದು ಚೈತ್ಯದ ಪ್ರಗತಿ. ಆಮೇಲೆ ನಾವು ಚೈತ್ಯದ ಮತ್ತು ಸಾಧನೆ, ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಈ ಚೈತ್ಯ ಹೇಗೆ ಭಾಗವಹಿಸ್ತದೆ, ಅದರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ನೋಡುವ. ಶ್ರೀ ಅರವಿಂದರು ಇದ್ರ ಬಗ್ಗೆ ನಮಗೆ ಕೆಲವು ಹೊಳಹಗಳನ್ನು ಕೊಡ್ತಾರೆ. ಆತ್ಮದ ಆಧ್ಯಾತ್ಮಿಕ ಜ್ಞಾನದಲ್ಲಿ ಆಧ್ಯಾತ್ಮ ಸಾಧನೆಯ 3 ಹೆಜ್ಜೆಗಳಿವೆ. ಇದು ನಾವೆಲ್ಲ ತಿಳ್ಕೊಂಡಿರುವಂಥದ್ದು. ಮೊದಲನೇದೇನು? ಒಂದು ಜೀವದ ಶೋಧ, ಡಿಸ್ಕವರಿ ಆಫ್ ಅವರ್ ಸೋಲ್, ಸೀಕಿಂಗ್ ಫಾರ್ ಅವರ್ ಸೋಲ್. ಮೊದಲನೆಯದು ಜೀವದ ಶೋಧ. ಎರಡನೆಯದು ನಮ್ಮ ವೈಶ್ವಿಕ ಆತ್ಮದ ಶೋಧ. ನಾವು ನೋಡ್ಬೋದು, ಜೀವ ಅನ್ನೋದು ವ್ಯಷ್ಟಿ, ಜೀವದ ವೈಶ್ವಿಕತೆ ಅಲ್ಲ. ವೈಶ್ವಿಕ ಜೀವ ಆಲ್ರೆಡಿ ಅದು ಪರಮಾತ್ಮ ಆಗ್ತದೆ, ರೈಟ್? ವೈಶ್ವಿಕವಾಗಿರೋದು ಆತ್ಮತತ್ವ, ಸೆಲ್ಫ್, ಕ್ಯಾಪಿಟಲ್ ಎಸ್. ಅದು ಇನ್ನು ಅದಕ್ಕಿಂತಲೂ ಮೇಲಿನ ಮಟ್ಟದಲ್ಲಿ ವಿಶ್ವಾತೀತತೆ ಹೊಂದಿದೆ. ಅದನ್ನೇ ನಾವು ಸಾಮಾನ್ಯವಾಗಿ ಭಗವಂತ ಅಥವಾ ದಿವ್ಯತೆ ಅಂತ ಕರೀತೇವೆ. ಈ 3 ಹಂತಗಳು ಏನಿದೆ, ಒಂದು ನಮ್ಮ ಜೀವ, ಆತ್ಮ ಮತ್ತು ದಿವ್ಯತೆ. ಈ 3ನ್ನ ನಾವು
ಜ್ಞಾಪಕದಲ್ಲಿಟ್ಕೋಬೇಕು. ಈಗ ಈ ಮೂರಲ್ಲಿ ಶ್ರೀ ಅರವಿಂದರ ಯೋಗದಲ್ಲಿ ಅತಿ ಮುಖ್ಯವಾಗಿ ಬಂದಿರುವಂತಹದ್ದು ಮೊದಲನೇ ಹೆಜ್ಜೆ ಈ ಜೀವದ ಅಥವಾ ಚೈತ್ಯ ಪುರುಷದ ಶೋಧ. ಯಾತಕ್ಕೆ ಅಂದ್ರೆ ಶ್ರೀ ಅರವಿಂದರು ಬರೀತಾರೆ, ಅದು ಸತ್ಯವನ್ನರಿತಿದೆ, ಒಳಿತನ್ನು, ನಿಜ ಆನಂದವನ್ನು, ಅಸ್ತಿತ್ವದ ಚೆಲುವನ್ನು ಅರಿತಿದೆ. ಅದು ಹೃದಯ ಮತ್ತು ಬುದ್ಧಿಯನ್ನು ತನ್ನ ದೀಪ್ತ ನಿಯಮದಿಂದ ಬೆಳಗಿ ನಮ್ಮ ಜೀವನ ಮತ್ತು ಸತ್ತೆಯನ್ನು ಆಧ್ಯಾತ್ಮಿಕ ಪೂರ್ಣತೆಯತ್ತ ಕೊಂಡೊಯ್ಯುತ್ತದೆ. ಇದು ಚೈತ್ಯದ ಕಾರ್ಯ ನಮ್ಮಲ್ಲಿರೋದು, ನಾವಾಗ್ಲೇ ನೋಡಿದ ಹಾಗೆ. ಹಾಗಾಗಿ ಮೊದಲನೇ ಹೆಜ್ಜೆ ಈ ಚೈತ್ಯದ ಸಾಕ್ಷಾತ್ಕಾರ, ಚೈತ್ಯದ ಸಂಪರ್ಕ, ಸಾಕ್ಷಾತ್ಕಾರ. ಇದು ಪಿವೋಟಲ್, ಒಂದು ಆಧಾರ ಸ್ತಂಭ ಆಗಿರುವಂಥದ್ದು ಶ್ರೀ ಮಾತಾರವಿಂದರ ಪೂರ್ಣಯೋಗಕ್ಕೆ, ಅವರ ಸಾಧನೆಗೆ. ಯಾಕಂದ್ರೆ ಚೈತ್ಯದ ಹೊರತಾಗಿ ರೂಪಾಂತರಣ ಕಾರ್ಯ ಸಾಧ್ಯವಿಲ್ಲ. ಆತ್ಮ ಸಾಕ್ಷಾತ್ಕಾರದಿಂದ ಇದನ್ನ ಮಾಡ್ಲಿಕ್ಕೆ ಬರುವುದಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ಯಾಕಂದ್ರೆ ಎಲ್ಲಾ ಅಧ್ಯಾತ್ಮವನ್ನು, ಎಲ್ಲಾ ಸಾಕ್ಷಾತ್ಕಾರಗಳನ್ನ ನಾವು ಒಂದೇ ಮಟ್ಟದಲ್ಲಿಟ್ಟು ಒಂದೇ ಅಂತ ತಿಳಿಯುವಂಥ ಸಾಕಷ್ಟು ತಪ್ಪುಗಳನ್ನ ನಾವು ಮಾಡ್ತೇವೆ. ಅದಕ್ಕೋಸ್ಕರನೇ ಶ್ರೀ ಅರವಿಂದರು ಇವುಗಳನ್ನ ಭಿನ್ನ ಭಿನ್ನವಾಗಿ ವಿವರಿಸಿ ನಾವು ಅವುಗಳ ಮಟ್ಟದಲ್ಲಿಯೇ ತಿಳ್ಕೋಬೇಕು, ಅವನ್ನ ಹಾಗೇ ಬಳಕೆ ಮಾಡಬೇಕು ಅನ್ನೋದನ್ನ ಒತ್ತಿ ಹೇಳ್ತಾರೆ. ಈಗ ಎರಡನೇ ಹಂತ ಯಾವುದು ಇದಕ್ಕೆ? ಎರಡನೇದು ಆತ್ಮ ಸಾಕ್ಷಾತ್ಕಾರ. ನಮ್ಮೊಳಗಿರುವ ಅಜನಾದ, ಅನ್ಬಾರ್ನ್ ಎಲ್ಲ ಸತ್ಯಗಳ ಆತ್ಮವು, ಈ ಆತ್ಮ ಅನ್ನೋದು ಎಲ್ಲ ಸತ್ಯಗಳ ಆತ್ಮ. ದೇರ್ ಇಸ್ ಓನ್ಲಿ ಒನ್ ಸೆಲ್ಫ್, ಕ್ಯಾಪಿಟಲ್ ಎಸ್. ಹಾಗಾಗಿ ಅದು ವ್ಯಷ್ಟಿಯ ಆಗುವುದಿಲ್ಲ. ಅದಕ್ಕೆ ಶ್ರೀ ಅರವಿಂದರು ಹೇಳುದು, ನಮ್ಮೊಳಗಿರುವ ನಿಜವಾದ ಅಜನಾದ ಎಲ್ಲ ಸತ್ಯಗಳ ಆತ್ಮವು ಆಗಿರುವ ಸನಾತನ ಆತ್ಮಕ್ಕೆ ಜಾಗೃತರಾಗುವುದು ಈ ಸಾಕ್ಷಿ. ಸೊ ಮೊದಲನೇ ಹೆಜ್ಜೆ ಚೈತ್ಯದ ಸಂಪರ್ಕ, ಸಾಕ್ಷಾತ್ಕಾರ. ಎರಡನೇದು ಆತ್ಮ ಸಾಕ್ಷಾತ್ಕಾರ, ಅದು ವೈಶ್ವಿಕವಾಗಿಯೇ ಇರುವಂತಹದು. ಮೂರನೇ ಹೆಜ್ಜೆ ಪರಾತ್ಪರ ವಿಶ್ವಾತೀತ ಆತ್ಮನ ಸಂಪರ್ಕ, ಅದನ್ನೇ ನಾವು ಸಾಮಾನ್ಯವಾಗಿ ದಿವ್ಯತೆ ಅಂತ ಕರೀತೇವೆ. ಮೂರು ಹಂತ. ಸ್ವಲ್ಪ ಅದರಲ್ಲಿ ಹೇಳ್ಬೇಕಂದ್ರೆ ವ್ಯಷ್ಟಿ, ವೈಶ್ವಿಕ ಮತ್ತು ವಿಶ್ವಾತೀತ, ಈ ಮೂರು ಹಂತಗಳಿವೆ. ಹೀಗೆ ಈ ಮೂರಕ್ಕೂ ಸಂಬಂಧಿಸಿದ ಶ್ರೀ ಅರವಿಂದರು ಮೂರು ರೂಪಾಂತರಗಳನ್ನು ಹೇಳ್ತಾರೆ ನಮಗೆ. ಮೊದಲನೇದು ಸೈಕಿಕ್ ಟ್ರಾನ್ಸ್ಫಾರ್ಮೇಶನ್, ಚೈತ್ಯಿಕ ಅಥವಾ ಚೈತ್ಯ ರೂಪಾಂತರ. ಎರಡನೇದು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್. ಮೂರನೇದು ಸುಪ್ರಾಮೆಂಟಲ್ ಟ್ರಾನ್ಸ್ಫಾರ್ಮೇಶನ್. ಈ ಮೂರು ರೂಪಾಂತರಗಳ ಮೂಲಕವೇ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಕನಿಷ್ಠ ಶ್ರೀ ಮಾತಾರವಿಂದರ ಪೂರ್ಣಯೋಗದಲ್ಲಿ. ನಾವು ತಕ್ಷಣವೇ ಗಮನಿಸಬಹುದು, ಇತರೆ ಯೋಗಗಳಲ್ಲಿ ಚೈತ್ಯದ ಬಗ್ಗೆ ಹೆಚ್ಚು ಕಾಳಜಿ ಇಲ್ಲ.
ನೇರವಾಗಿ ಅವರು ಆತ್ಮ ಸಾಕ್ಷಾತ್ಕಾರಕ್ಕೆ ಧಾವಿಸ್ತಾರೆ. ಇದು ಒಂದು ದೊಡ್ಡ ಸಮಸ್ಯೆ ಅನ್ನೋದು ಅವರಿಗೆ ಅರಿವಾಗಲಾರದೆ ಹೋಗ್ತದೆ. ನಾವಿಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳ್ಕೊಳ್ಳೋಣ. ಅದು ಏಕೆ ಅಥವಾ ಹೇಗೆ ಶ್ರೀ ಅರವಿಂದರು ಮಾತ್ರ ನಮ್ಮ ಮಾನಸದ ಮೇಲಿನ ಪ್ರಜ್ಞಾಸ್ತರಗಳಾಗಿ ಹೈಯರ್ ಮೈಂಡ್, ಇಲ್ಯೂಮಿನ್ ಮೈಂಡ್, ಇಂಟ್ಯೂಟಿವ್ ಮೈಂಡ್, ಓವರ್ ಮೈಂಡ್, ಮೈಂಡ್ ಆಫ್ ಲೈಟ್, ಆ ನಂತರ ಸೂಪರ್ ಮೈಂಡ್, ಈ ಹಂತಗಳನ್ನ ಹೇಳಿದರು. ಬೇರೆ ಯಾರು ಏತಕ್ಕಾಗಿ ಈ ಸ್ತರಗಳ ಬಗ್ಗೆ ಮಾತನಾಡುವುದಿಲ್ಲ. ಯಾವುದೇ ಯೋಗದಲ್ಲಿ ಇವುಗಳ ಒಂದು ವಿಸ್ತೃತವಾದ ಚರ್ಚೆ ಇಲ್ಲ. ಅವುಗಳು ಇವೆ ಅನ್ನೋದ್ರ ಬಗ್ಗೆನೂ ಜ್ಞಾನ ಇಲ್ಲ. ಇದು ಏಕೆ ಹೀಗೆ? ಇದು ಒಂದು ಬಹಳ ಗಂಭೀರವಾದ ಪ್ರಶ್ನೆ. ನಾವು ನಮ್ಮ ಮತೀಯತೆಗಳಿಗೆ ಬಿದ್ದು ಅಥವಾ ಪಾರ್ಟಿಸಾನ್ ಅಂತವೆ ನಮ್ಮ ಗುಂಪುಗಳ ಶ್ರೇಷ್ಠತೆಯನ್ನ ಹೇಳ್ಕೋಬಹುದು. ಆದ್ರೆ ಅದು ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಶ್ರೀ ಅರವಿಂದರು ಮತ್ತು ಶ್ರೀಮಾತೆಯವರ ಒಂದು ಘನತೆ ಅಂದ್ರೆ ಅವರು ಆಧ್ಯಾತ್ಮಿಕವಾಗಿ, ನಮ್ಮಲ್ಲಿ ಸಮಾಧಿ ಅಂತವೆ, ಟ್ರಾನ್ಸ್ ಅಂತ ಸಾಮಾನ್ಯವಾಗಿ ಬಳಸುವ ಶಬ್ದ. ಈ ಟ್ರಾನ್ಸ್ ಸಮಾಧಿ ಸ್ಥಿತಿಗೆ ಹೋದಾಗ ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸುವುದು ನಾಕ್ ಆಫ್ ಸಮಾಧಿ. ಅದು ತನ್ನಲ್ಲೇ ಒಂದು ಬಹಳ ವಿಸ್ತಾರವಾಗಿರುವಂತಹ ಒಂದು ವಿಷಯ. ಅದನ್ನ ನನ್ನ ಹಿಂದಿನ ಒಂದು ಪ್ರಬಂಧದಲ್ಲಿ ಸಮಾಧಿಯನ್ನು ಕುರಿತು ಅಂತ ಒಂದು ಪ್ರಬಂಧ ಇದೆ, ಅದರಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಿದೆ. ಶ್ರೀ ಮಾತಾರವಿಂದರ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಮಗೆ. ಸಮಾಧಿ ಸ್ಥಿತಿಯಲ್ಲಿ ಜಾಗೃತವಾಗಿರೋದು, ಇದು ಯಾಕೋ ಎಡವಟ್ಟು ಅನ್ನಿಸ್ತದೆ. ಸಮಾಧಿ ಅಂತೀರಾ, ಜಾಗೃತವಾಗಿರೋದು ಅಂತೀರಾ, ಏನು ಹೇಗೆ ಅರ್ಥ ಮಾಡ್ಕೋಬೇಕು? ಶ್ರೀ ಮಾತಾರವಿಂದರು ಇದನ್ನೇ ಒತ್ತಿ ಹೇಳ್ತಾರೆ. ಸಮಾಧಿ ಸ್ಥಿತಿ ಅಂದ್ರೆ ನಾಕ್ ಆಫ್ ಸಮಾಧಿ ಆಗುವುದಲ್ಲ. ಒಬ್ಬ ವ್ಯಕ್ತಿ ಅದನ್ನು ಹಾಗೆ ಮಾಡಬಹುದು ಬೈ ಚಾಯ್ಸ್, ಆದ್ರೆ ಇಟ್ ಇಸ್ ನಾಟ್ ಇನೆವಿಟಬಲ್. ಅದು ಅನಿವಾರ್ಯ ಅಲ್ಲ, ಅಥವಾ ಅದು ಒಂದೇ ವಿಧಾನ ಅಲ್ಲ. ಈ ಸಮಾಧಿ ಸ್ಥಿತಿಯಲ್ಲಿ ಇರುವ ಜಾಗೃತಿಯಲ್ಲಿ ಮಾತ್ರ ನಮಗೆ ಈ ಪ್ರಜ್ಞಾ ಸ್ತರಗಳ ಪರಿಚಯ ಆಗುತ್ತದೆ. ಎಂತಲೇ ಶ್ರೀ ಅರವಿಂದರು ಲೈಫ್ ಡಿವೈನ್ ಮತ್ತು ಸಿಂಥೆಸಿಸ್ ಆಫ್ ಯೋಗದಲ್ಲಿ ಇದರ ವಿಸ್ತಾರವಾದ ವಿವರಣೆಗಳನ್ನ ಕೊಡ್ತಾರೆ. ಈ ಪ್ರಜ್ಞಾ ಸ್ತರಗಳು ಒಂದು ಉನ್ನತ ಅಥವಾ ಉಚ್ಚ ಮಾನಸದ ಮೇಲೆ ಇಲ್ಯೂಮಿನ್ ಮೈಂಡ್, ಅದರ ಮೇಲೆ ಇಂಟ್ಯೂಟಿವ್ ಮೈಂಡ್, ಬೋಧ ಮಾನಸ ಅಂತವೆ, ದೀಪ್ತ ಮಾನಸ, ಬೋಧ ಮಾನಸ, ಅದ ಆದ್ಮೇಲೆ ಅಧಿಮಾನಸ, ಆಮೇಲೆ ಜ್ಯೋತಿರ್ಮಾನಸ, ಅದ ಆದ್ಮೇಲೆ ಸುಪ್ರಮಾನಸ. ಈ ಸ್ತರಗಳು ಉಳಿದಿದ್ದವರಿಗೆ ಸಂಪೂರ್ಣವಾಗಿ ಪರಿಚಯ ಇಲ್ಲ ಅನ್ನೋದು ಅವರ ಎಲ್ಲ ಬರಹಗಳಿಗಿಂತ ನಮಗೆ ಸ್ಪಷ್ಟವಾಗುತ್ತದೆ. ಅಂದ್ರೆ ಎಲ್ಲರೂ ಅನುಭವಿಸಿರುವಂಥದ್ದು ಒಂದು ಬಗೆಯ ನಾಕ್ ಆಫ್, ಅಂದ್ರೆ ಸಂಪೂರ್ಣ ಇಲ್ಲವಾಗುವಂಥದ್ದು. ಅದು ಪೂರ್ಣ ಪ್ರಜ್ಞೆ, ಮೇಲಿನ ಪ್ರಜ್ಞೆಗೆ ಹತ್ತಿದ್ದೀರಾ, ಅದನ್ನ ಶ್ರೀ ಮಾತಾರವಿಂದರು ಅಲ್ಲಗಳೆಯೋದಿಲ್ಲ. ಆದ್ರೆ ನೀವು ಮಾಡಿರೋದು ಈ ಸ್ಪಿರಿಚುಯಲೈಸ್ಡ್ ಮೈಂಡ್ ಇಂದ ನೇರವಾಗಿ ಮೇಲಿನ ಒಂದು ಆತ್ಮಸ್ತರಕ್ಕೆ ಅಥವಾ ನಿರ್ಗುಣ ನಿರಾಕಾರ ಬ್ರಹ್ಮಕ್ಕೋ ಸಾಕಾರ ಬ್ರಹ್ಮಕ್ಕೋ ಮಾಡಿರುವ ಒಂದು ನೆಗೆತ. ಹಾಗಾಗಿ ನಿಮಗೆ ಈ ಮಧ್ಯಂತರದ ಪ್ರಜ್ಞಾ ಸ್ತರಗಳ ಅರಿವು ಇಲ್ಲವಾಗುತ್ತದೆ.
ಇದು ನಿಜವಾದ ಕಾರಣ. ಬಹಳಷ್ಟು ಜನಕ್ಕೆ ಈ ಒಂದು ಸೂಕ್ಷ್ಮದ ಅರಿವು ಇಲ್ಲ. ಎಲ್ಲ ಅಧ್ಯಾತ್ಮದ ನಾವು ಎಲ್ಲಾರು ಆಧ್ಯಾತ್ಮವೂ ಒಂದೇ, ಎಲ್ಲ ಅಧ್ಯಾತ್ಮವೂ ಒಂದೇ ಆಗಿದ್ರೂ ಈ ಒಂದು ಫೈನರ್ ಪಾಯಿಂಟ್ಸ್, ಒಂದು ಸೂಕ್ಷ್ಮ ಭೇದಗಳೇನಿವೆ ಅವನ್ನ ನಾವು ಅರ್ಥ ಮಾಡ್ಕೊಳ್ಳೋವರೆಗೂ ಯಾಕೆ ಒಬ್ಬರ ಯೋಗ ಇನ್ನೊಬ್ಬರ ಯೋಗದಿಂದ ಭಿನ್ನವಾಗಿದೆ. ನಾವು ಇದನ್ನ ದಟ್ಟವಾಗಿ ಶ್ರೀರಾಮಕೃಷ್ಣರ ಅನುಭವದಲ್ಲಿ ನೋಡಬಹುದು. ಅವರ ಜೀವನ ಚರಿತ್ರೆಯನ್ನ ಆಳವಾಗಿ ಓದಿರುವವರಿಗೆ ತಕ್ಷಣ ಗೊತ್ತಾಗೋದೇನು, ಅವ್ರಿಗೂ ಸಮಾಧಿ ಹತ್ತೋದು. ಹೌದೇ, ಮಾತಾಡ್ತಾ ನಿಂತಿದ್ದ ಹಾಗೇನೆ ಅವರು ಸಮಾಧಿಗೆ ಹೋಗಿಬಿಡೋರು. ಆಗೇನಾಗ್ತಾ ಇತ್ತು, ಸಂಪೂರ್ಣವಾಗಿ ಅವ್ರದ್ದು ನಾಕ್ ಆಫ್ ಸಮಾಧಿ, ಬಾಹ್ಯ ಪ್ರಜ್ಞಾಶೂನ್ಯರಾಗಿ ಬಿಡ್ತಾ ಇದ್ರು. ಒಂದು ಅಲ್ಲಿಂದ ನಾವು ತರಬಹುದಾಗಿದ್ದ ಒಂದು ಮಾಹಿತಿ, ರಿಪೋರ್ಟ್, ವರದಿ ಏನಪ್ಪಾ ಅಂದ್ರೆ ನಾನು ಆನಂದದಲ್ಲಿದ್ದೆ ಅಂತ ಮಾತ್ರವೇ ಹೊರತು ಅದು ಎಂಥ ಪರಿಸ್ಥಿತಿ, ಅಲ್ಲಿ ನನಗೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಎಲ್ಲದೂ ಇಟ್ ವಿಲ್ ಬಿ ಎ ಬ್ಲ್ಯಾಂಕ್, ಎಲ್ಲವೂ ಖಾಲಿಯಾಗಿರುತ್ತದೆ. ಅದಕ್ಕೆ ಕಾರಣ ಏನು, ಶ್ರೀ ಮಾತಾ ಅರವಿಂದರು ಕೊಟ್ಟಿರೋ ಕಾರಣ ಅಂದ್ರೆ ಒಂದನೇದು ಒಂದು ನೆಗೆತ. ಈಗ ಆಲ್ರೆಡಿ ನಾವು ಹೇಳಿದಂಗೆ ಶ್ರೀಮಾತೆಯವರು ಜಂಪಿಂಗ್ ಅಂತಾನೆ ಒಂದು ಕಡೆ ಶಬ್ದ ಉಪಯೋಗಿಸಿದ್ದಾರೆ. ನಾವು ನಮ್ಮ ಸ್ಪಿರಿಚುವಲೈಸ್ ಮೈಂಡ್ ನಿಂದ ನೇರವಾಗಿ ಆತ್ಮತತ್ವಕ್ಕೂ ಅಥವಾ ಯಾವುದೋ ಒಂದು ಆಧ್ಯಾತ್ಮ ಸ್ತರಕ್ಕೆ ಹಾರಿ ಬಿಡ್ತೇವೆ. ಹಾಗಾಗಿ ನಮಗೆ ಅದರ ಪರಿಚಯವೇ ಇಲ್ಲವಾಗ್ತದೆ, ಮಧ್ಯಂತರದ ಸಂಗತಿಗಳ ಪರಿಚಯವೇ ಇಲ್ಲವಾಗ್ತದೆ. ಯಾಕಂದ್ರೆ ನಾವು ಪ್ರಜ್ಞಾತ್ಮಕರಾಗಿರ್ಬೇಕು. ನಾವು ಈ ಮಧ್ಯಂತರದ ಸ್ಥಿತಿಗಳಲ್ಲಿ ಪ್ರಜ್ಞಾತ್ಮಕರಾಗಿದ್ದಾಗೆ ಮಾತ್ರ ನಾವು ಅಲ್ಲಿ ಒಂದು ಸೇತುವನ್ನ ನಿರ್ಮಾಣ ಮಾಡಬಹುದು. ಈ ಎರಡು ಕಾರಣಗಳಿಂದ ಇತರೆ ಯೋಗಗಳಲ್ಲಿ ಶ್ರೀ ಅರವಿಂದರು ಹೇಳಿದಂಥ ಈ ಪ್ರಜ್ಞಾ ಸ್ತರಗಳೇನಿವೆ ಅವು ಇರುವುದಿಲ್ಲ, ಅಲ್ಲಿ ಅವುಗಳು ಸಿಕ್ಕುವುದಿಲ್ಲ. ಇದು ಒಂದು ಗ್ರೇಟ್ ಡಿಸ್ಕವರಿ ಬೈ ಮದರ್ ಅಂಡ್ ಶ್ರೀ ಅರಬಿಂದೋ. ಯಾಕಂದ್ರೆ ಯಾವುದೇ ಉಪನಿಷತ್ತುಗಳಲ್ಲಿನೂ ನಿಮಗೆ ಈ ಮಾಹಿತಿ ಸಿಕ್ಕೋದಿಲ್ಲ. ನಮಗೆ ಉಪನಿಷತ್ತು ದೊಡ್ಡದು, ವೇದಗಳು ದೊಡ್ಡದು, ಇರಲಿ, ಅವುಗಳಿಗೆ ತಕ್ಕವಾದ ಮರ್ಯಾದೆ ಸಲ್ಲುತ್ತದೆ. ಆದ್ರೆ ಶ್ರೀ ಮಾತಾ ಅರವಿಂದರು ಹೇಳಿರುವ ಬಹಳಷ್ಟು ಆಧ್ಯಾತ್ಮಿಕ ಮತ್ತು ಗುಹ್ಯ ಸಂಗತಿಗಳು ನಮಗೆ ಉಪನಿಷತ್ತುಗಳಲ್ಲೂ ಸಿಕ್ಕುವುದಿಲ್ಲ ಅನ್ನೋದು ಒಂದು ಸತ್ಯ. ಹಾಗಾಗಿ ನಾವು ಶ್ರೀ ಮಾತಾ ಅರವಿಂದರ ಒಂದು ಹೇಳಿಕೆಗಳಿಗೆ ಕೊಡಬೇಕಾಗಿರುವಂಥ ಒಂದು ಮರ್ಯಾದೆ ಮತ್ತು ಗೌರವ, ಇದನ್ನ ನಾವು ದಟ್ಟವಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಈಗ ಸಾಧನೆಯ ಅಗತ್ಯ ಏನಿದೆ, ಈ ಚೈತ್ಯ ಪುರುಷವೇ ಏಕೆ, ನೇರವಾಗಿ ಆತ್ಮಕ್ಕೆ ಹಾರಿಬಿಡಬಹುದಲ್ಲ, ಇದನ್ನು ಸಾವಿತ್ರಿಯಲು ನಾವು ನೋಡಬಹುದು. ಅಶ್ವಪತಿ ಮಹಾರಾಜ ದ ಬುಕ್ ಆಫ್ ದ ಡಿವೈನ್ ಮದರ್ ನಲ್ಲಿ ದ ಪರ್ಶೂಟ್ ಆಫ್ ದ ಅನ್ಯೋಯಬಲಿಗೆ ಬರ್ತಾನೆ. ಅದು ಆತ್ಮಸ್ತ್ರ. ಆದ್ರೆ ಅದನ್ನು ಪ್ರವೇಶಿಸಿದ್ದಂಗನೆ ಅದೇನ್ ಮಾಡ್ತಾ ಇದೆ, ಎಲ್ಲವನ್ನು ನೆಗೆಟ್ ಮಾಡ್ತದೆ. ಪ್ರಪಂಚವನ್ನು ಕೂಡಿಕೊಂಡು ವ್ಯಷ್ಟಿ ಜೀವ ಅನ್ನೋದು ಅಲ್ಲಿರೋದಿಲ್ಲ. ಇನ್ನೂ ಒಂದಷ್ಟು ಆಳಕ್ಕೆ ಹೋದ್ರೆ ಅದು ಶೂನ್ಯಕ್ಕೂ ಬಂದು ನಿಲ್ತದೆ. ನಾವು ನೋಡ್ಬೋದು ಸಾಕಷ್ಟು ಶೂನ್ಯ ಸಿದ್ಧಾಂತಗಳಿವೆ. ಬುದ್ಧನಿಂದ ಪ್ರಾರಂಭ ಆದಿದ್ದು ವೀರಶೈವರಲ್ಲೇನೂ ಬಂದಿರುವಂತಹ ಶೂನ್ಯ ಇತ್ಯಾದಿಗಳೆಲ್ಲ ನಾವು ಅಟ್ಲೀಸ್ಟ್ ಕೆಲವು ಪರಿಚಯ ಆದರೂ ಇರ್ತದೆ. ಈ ಶೂನ್ಯವಾದಗಳು ಕೂಡ ಯಾವುವು ಸುಪ್ರಮಾನಸ ಅಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ದ ಪರ್ಶೂಟ್ ಆಫ್ ದ ಅನ್ವಯಬಲ್ನ ನಾವು ಆ ಕ್ಯಾಂಟು, ಆ ಸರ್ಗವನ್ನ ಆಳವಾಗಿ ಓದಿದ್ರೆ ಇದು ಸ್ಪಷ್ಟ ಆಗ್ತದೆ. ಚೈತ್ಯ ಪುರುಷವು ಬೈ ಡಿಫಾಲ್ಟ್ ಅಥವಾ ತನ್ನಿಂದ ತಾನೇ ಸ್ವಾಭಾವಿಕವಾಗಿ
ಅದರ ಜಾಗೃತಿ ಉಂಟಾಗೋದಿಲ್ಲ. ಇದನ್ನ ಕಠದಲ್ಲಿ ಯಮರಾಜನು ಒತ್ತಿ ಹೇಳ್ತಾನೆ, ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಂತ. ಇನ್ನೊಬ್ಬನು ಇದರ ಬಗ್ಗೆ ನಿಂಗೆ ತಿಳಿಸಲಾರದೆ ಇದರ ಬಗ್ಗೆ ಗೊತ್ತಾಗುವುದಿಲ್ಲ. ಅದು ಒಂದು ಸೂಕ್ಷ್ಮ. ಹಾಗೇನೆ ಶ್ರೀಮಾತಾ ಅರವಿಂದರು ಎಲ್ಲಿಯವರೆಗೂ ನಾವು ಚೈತ್ಯ ಪುರುಷಕ್ಕಾಗಿ ಅದರ ಸಂಪರ್ಕಕ್ಕಾಗಿ ಒಂದು ಪ್ರಜ್ಞಾತ್ಮಕ ಪ್ರಯತ್ನ ಮಾಡುವುದಿಲ್ಲವೋ ನಾವು ಅದರ ಸಂಪರ್ಕಕ್ಕೆ ಬರುವ ಸಾಧ್ಯತೆಗಳಿಲ್ಲ. ಅನ್ಲೆಸ್ ಅದು ಹಿಂದಿನ ಜನ್ಮದ ಗಳಿಕೆಯಾಗಿದ್ರೆ ಆ ಮಾತು ಬೇರೆ ಆಗ್ತದೆ. ಆಲ್ರೆಡಿ ಯು ಹ್ಯಾವ್ ಡನ್ ಇಟ್. ನಿಮ್ಮ ಗತ ಜನ್ಮದಲ್ಲಿ ಅದನ್ನು ಮಾಡಿದ್ದೀರಾ. ನೇರವಾಗಿ ಒಬ್ಬನು ಈ ಚೈತ್ಯ ಪುರುಷದ ಸಂಪರ್ಕಕ್ಕೆ ಬರುವುದಿಲ್ಲ. ಸಾಮಾನ್ಯ ಜೀವನದಲ್ಲಿ ತಮ್ಮ ಚೈತ್ಯ ಪುರುಷದ ಜೊತೆಗೆ ಕ್ಷಣಕಾಲ ಪ್ರಜ್ಞಾತ್ಮಕ ಸಂಪರ್ಕವನ್ನು ಹೊಂದಿದವರು ದಶಲಕ್ಷಕ್ಕೊಬ್ಬರಿಲ್ಲ. 1 in lakh. ಲಕ್ಷಕ್ಕೊಬ್ಬರು ಇಲ್ಲ ಅಂತ ಶ್ರೀಮಾತೆ ಅವರು ಹೇಳ್ತಾರೆ. ಚೈತ್ಯ ಪುರುಷವು ಒಳಗಿನಿಂದಲೇ ಕಣ್ಣಿಗೆ ಕಾಣದಂತೆ, ಬಾಹ್ಯ ಸತ್ತೆಯ ಪ್ರಜ್ಞೆಗೆ ಬಾರದಂತೆ ಕೆಲಸ ಮಾಡುತ್ತದಾಗಿ ಅದರ ಅಸ್ತಿತ್ವ ತಿಳಿಯದಂತಿರುತ್ತದೆ. ಅದು ನಿದ್ರಿಸುತ್ತಿರುವಂತೆ, ನಿಷ್ಕ್ರಿಯವಾಗಿರುವಂತೆ ಮಂದತೆಯಲ್ಲಿರುತ್ತದೆ. ಹಾಗಾಗಿ ಇದಕ್ಕೆ ನಾವು ಪ್ರಜ್ಞಾತ್ಮಕವಾಗಿ ಪ್ರಯತ್ನಶೀಲರಾಗಬೇಕು ಅದರ ಸಂಪರ್ಕ ಸಾಧನೆ ಮಾಡಲಿಕ್ಕೆ. ಸಾಧನೆಯ ಮೂಲಕ, ಸತತ ಪ್ರಯತ್ನದ ಮೂಲಕ ಮಾತ್ರ ಒಬ್ಬನು ತನ್ನ ಚೈತ್ಯ ಸತ್ಯೆಯ ಜೊತೆಗೆ ಪ್ರಜ್ಞಾತ್ಮಕ ಸಂಪರ್ಕ ಹೊಂದಲು ಸಫಲನಾಗುತ್ತಾನೆ. ಇದಕ್ಕೆ ಒಂದು ಟೈಮ್ ಸ್ಕೇಲ್ ಕೂಡ ಕೊಡ್ತಾರೆ ಶ್ರೀಮಾತೆಯವರು. ಒಬ್ಬನು ಸಾಮಾನ್ಯವಾಗಿ 30 ವರ್ಷಗಳಲ್ಲಿ ಇದನ್ನು ಮಾಡಿದನಾದರೆ ಅವನು ಬಹಳ ಅದೃಷ್ಟಶಾಲಿ ಎಂದು ಬಗೆಯಲಾಗಿದೆ. ಅದು ಏನು ಚೈತ್ಯ ಸತ್ಯ ಅಂದ್ರೆ, ಚೈತ್ಯ ಪುರುಷ ಅಂದ್ರೆ, ಅದರ ಬಗ್ಗೆ ನಾವು ಬೌದ್ಧಿಕವಾಗಿ ತಿಳ್ಕೊಳ್ಳೋದು ಒಂದು ಹಂತ. ಆಮೇಲೆ ಅದರ ಸಾಕ್ಷಾತ್ಕಾರಕ್ಕೆ ಮಾಡೋ ಪ್ರಯತ್ನ ಇನ್ನೊಂದು. ಇಂಥ ಪ್ರಯತ್ನಶೀಲತೆಯ 30 ವರ್ಷಗಳು ಕನಿಷ್ಠ ಬೇಕಾಗ್ತವೆ. ಅದಕ್ಕೆ ಶ್ರೀಮಾತೆಯವರು ಏನ್ ಹೇಳ್ತಾರೆ, ಅವನು ತುಂಬಾ ಅದೃಷ್ಟಶಾಲಿ ಅಂತ. ಈಸ್ ಎ ಲಕ್ಕಿ ಫೆಲೋ. ಅಂದ್ರೆ ಇದಕ್ಕಿಂತಲೂ ಹೆಚ್ಚು ಸಮಯ ಬೇಕಾಗುವಂಥದ್ದು. ಬಹುಶಃ ಈ ಕಾರಣಕ್ಕಾಗಿಯೇ ಇರಬೇಕು ಬಹಳಷ್ಟು ಯೋಗಿಗಳು, ತಾತ್ವಿಕರು ನೇರವಾಗಿ ಆತ್ಮಸ್ತರಕ್ಕೆ ಹೋಗಿಬಿಡ್ತಾರೆ. ದೇ ಟೇಕ್ ಎ ಜಂಪ್ ಆರ್ ಲೀಪ್ ಇನ್ ಟು ದಿ ಸೆಲ್ಫ್. ಚೈತ್ಯ ಪುರುಷದ ಸಂಪರ್ಕಕ್ಕೆ ಬರುವುದಿಲ್ಲ. ಅಲ್ಲಿಂದ ನಾವು ಒಂದು ಯಾವ್ದಾದ್ರು ದೇವತಾ ಸ್ತರಕ್ಕೂ ಹೋಗಿಬಿಡಬಹುದು. ಅದು ಕೂಡ ನಿಮಗೆ ನೇರವಾಗಿ ಚೈತ್ಯ ಸಂಪರ್ಕವನ್ನು ಉಂಟು ಮಾಡುವುದಿಲ್ಲ. ಚೈತ್ಯ ಸಂಪರ್ಕ ಇರಲಾರ್ದೇನೆ ಪೃಥ್ವಿಯಲ್ಲಿ ರೂಪಾಂತರಣ ಕಾರ್ಯ ಸಾಧ್ಯವಿಲ್ಲ. ಹಾಗಾಗಿ ಶ್ರೀ ಮಾತಾರವಿಂದರು ಚೈತ್ಯ ಪುರುಷದ ಬಗ್ಗೆ ಅತಿ ಹೆಚ್ಚಿನ ಒತ್ತನ್ನ ಕೊಡ್ತಾರೆ. ಹೀಗೆ ಶ್ರೀ ಅರವಿಂದರ ಒಂದು ಕೊಟೇಶನ್ ಇದೆ, ಕನ್ವರ್ಷನ್, ಚೈತ್ಯ ಪುರುಷ ಮತ್ತು ಕನ್ವರ್ಷನ್. ನಾವು 3 ಶಬ್ದಗಳನ್ನ ಉಪಯೋಗಿಸ್ತೇವೆ ಈ ಸಂಬಂಧದಲ್ಲಿ. ಒಂದು ಬದಲಾವಣೆ, ತುಂಬಾ ಕೆಳಗಿನ ಮಟ್ಟದ್ದು, ಚೇಂಜಸ್ ಅಂತೀವಿ. ಎರಡನೇದು ಪರಿವರ್ತನೆ ಅಂದ್ರೆ ಕನ್ವರ್ಷನ್. ಇನ್ನೂ ಮೇಲಿನ ಹಂತದಲ್ಲಿ ರೂಪಾಂತರ ಅಥವಾ ಟ್ರಾನ್ಸ್ಫಾರ್ಮೇಶನ್. ಈ 3 ಹಂತಗಳಿವೆ ಇದಕ್ಕೆ.
ಹೀಗೆ ಶ್ರೀ ಅರವಿಂದ್ರ ಹೇಳ್ತಾರೆ, ಚೈತ್ಯ ಪುರುಷವು ಯಾವಾಗಲೂ ಅಲ್ಲಿಯೇ ಇದೆ. ಅದು ಮಾನಸ ಪ್ರಾಣಿಕದಿಂದ ಮುಚ್ಚಲ್ಪಟ್ಟಿದೆಯಾಗಿ ಅದನ್ನು ಸಂವೇದಿಸಲಾಗುತ್ತಿಲ್ಲ. ಅದು ಈ ರೀತಿ ಮುಚ್ಚಲ್ಪಟ್ಟಿದ್ದರಿಂದ ಹೊರಬಂದಿತೆಂದರೆ ಅದನ್ನು ಜಾಗೃತಿ ಎಂದು ಕರೆಯುತ್ತೇವೆ. ಅದು ಜಾಗೃತವಾದಾಗ ಸತ್ಯಯ ಉಳಿದೆಲ್ಲವನ್ನು ಸುಪರ್ದಿಗೆ ತೆಗೆದುಕೊಳ್ಳುತ್ತದೆ, ಪ್ರಭಾವಿಸುತ್ತದೆ ಮತ್ತು ಅವು ಒಳಗಿನ ಜೀವದ ನಿಜ ಅಭಿವ್ಯಕ್ತಿಗಳಾಗುವಂತೆ ಬದಲಾಯಿಸುತ್ತದೆ. ಈ ಬದಲಾವಣೆಯನ್ನೇ ಒಳಗಿನ ಪರಿವರ್ತನೆ ಎಂದು ಕರೆಯುವುದು. ಚೈತ್ಯ ಸತ್ಯಯ ಜಾಗೃತಿಯಾಗದೆ ಯಾವ ಪರಿವರ್ತನೆಯೂ ಇರುವುದಿಲ್ಲ. ಇದು ಶ್ರೀ ಅರವಿಂದರು ಅತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮೊದಲು ಚೈತ್ಯದ ಒಂದು ಜಾಗೃತಿ, ಅದಕ್ಕಿಂತ ಮೊದಲು ಅದರ ಬಗ್ಗೆ ನಾವು ತಿಳ್ಕೊಳ್ಳೋದು, ನಂತರ ಜಾಗೃತಿ, ಆಮೇಲೆ ಅದು ನಮ್ಮಲ್ಲಿ ಉಂಟು ಮಾಡುವ ಒಂದು ಪರಿವರ್ತನೆ, ಕನ್ವರ್ಷನ್ಸ್, ಅದನ್ನೇ ನಾವು ಚೈತ್ಯ ರೂಪಾಂತರಣ ಅಂತ ಕರೀತೇವೆ. ಚೈತ್ಯದ ಜಾಗೃತಿ ಆದ್ರೆ ಅದು ನಮ್ಮೆಲ್ಲಾ ಚಟುವಟಿಕೆಗಳನ್ನ ತನ್ನ ಕೈಗೆ ತಗೊಳ್ತದೆ. ನಮ್ಮ ಪ್ರಾಣಿಕದ ಚಟುವಟಿಕೆಗಳು, ಬೌದ್ಧಿಕ ಚಟುವಟಿಕೆಗಳು ಅದನ್ನ ನಿರ್ದೇಶನ ಮಾಡ್ತದೆ, ದಿವ್ಯತೆಯ ಕಡೆ ಹೊರಳುವಂತೆ ಮಾಡ್ತದೆ. ಹಾಗಾಗಿ ರೂಪಾಂತರಣಕ್ಕೆ ಚೈತ್ಯವು ಅನಿವಾರ್ಯವಾಗಿ ಬೇಕೇ ಬೇಕು. ಇನ್ನೊಮ್ಮೆ ಹೇಳ್ತೇನೆ, ಇದು ಆತ್ಮತತ್ವದಿಂದ ಸಾಧ್ಯವಾಗುವಂತಹದು ಅಲ್ಲ. ಇದಕ್ಕೆ ಪ್ರಮಾಣ ಏನು? ನಾವು ನೋಡಬಹುದು. ಶ್ರೀ ರಮಣ ಮಹರ್ಷಿಗಳ ಒಂದು ರಿಯಲೈಸೇಷನ್, ಸ್ವಾಮಿ ವಿವೇಕಾನಂದ ಅವರ ರಿಯಲೈಸೇಷನ್, ಪರಮಹಂಸ ಯೋಗಾನಂದರ ರಿಯಲೈಸೇಷನ್, ಹೌದೇ? ಇನ್ನು ಸಾಕಷ್ಟು ಯೋಗಿಗಳನ್ನ ಹೆಸರು ಹೇಳಬಹುದು. ಇವರು ಯಾರೂ ರೂಪಾಂತರಣ ಬಗ್ಗೆ ಮಾತಾಡೋದಿಲ್ಲ, ಯಾಕೆಂದ್ರೆ ಅದು ಅವರಿಗೆ ಗೊತ್ತೂ ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಆಘಾತ ಆಗುತ್ತದೆ. ಹೌದೇ? ನಾವು ಇದನ್ನು ಸ್ಪಷ್ಟ ಮಾಡ್ಕೋಬೇಕು. ಯಾಕಂದ್ರೆ ಶ್ರೀ ಅರವಿಂದರಲ್ಲಿ ಸ್ಪಷ್ಟತೆ ಇರಲಾರದೆ ಬಹಳಷ್ಟು ಜನ ನರಳ್ತಾರೆ. ಬಹಳಷ್ಟು ಅಪಾರ್ಥಗಳನ್ನ ಹೊರೆಯುವುದು, ಶ್ರೀ ಅರವಿಂದರ ಒಂದು ಮಾತುಗಳನ್ನ ತಮ್ಮದೇ ಮಟ್ಟಕ್ಕೆ ಎಳ್ಕೊಂಡು ಹೋಗಿ ತುಂಬಾ ಕೆಳಗಿನ ಮಟ್ಟದಲ್ಲಿ ಅರ್ಥ ಹಚ್ಚೋಕ್ ಹೋದ್ರೆ ಅದು ಅಪಾರ್ಥ ಮಾತ್ರ ಆಗ್ತದೆ. ಈ ದೃಷ್ಟಿಯಿಂದ ನಾವು ಈ ಚೈತ್ಯ ಪುರುಷ ಅನ್ನೋದು ಇಸ್ ವೆರಿ ಪಿವೋಟಲ್ ಟು ಶ್ರೀ ಅರಬಿಂದೋನಿಯನ್ ಫಿಲಾಸಫಿ ಅಂಡ್ ಯೋಗ. ಸಮಗ್ರ ಯೋಗಕ್ಕೆ ಇದು ಒಂದು ದೊಡ್ಡ ಆಧಾರ ಸ್ತಂಭ. ಇದರ ಸ್ಪಷ್ಟತೆ ಇತ್ತು ಅಂದ್ರೆ ಬಹುಶಃ ವಿಲ್ ಗೋ ವೆರಿ ಈಸಿಲಿ. ವಿ ಅಂಡರ್ಸ್ಟ್ಯಾಂಡ್. ಅವರು ಬರೆದಿರುವುದೆಲ್ಲವನ್ನು ನಾವು ಬಹಳ ಸುಲಭವಾಗಿ ಅರ್ಥ ಮಾಡ್ಕೋತೇವೆ. ತಕ್ಷಣವೇ ಇತರೆ ಯೋಗಗಳಲ್ಲಿ ಇರುವಂತಹ ವ್ಯತ್ಯಾಸಗಳು ಮತ್ತು ಸೀಮಿತತೆಗಳು ನಮಗೆ ತಕ್ಷಣವೇ ಗೊತ್ತಾಗ್ತವೆ. ಎಲ್ಲವೂ ಒಂದೇ, ಎಲ್ಲವೂ ಅಧ್ಯಾತ್ಮನೇ, ಎಲ್ಲಾ ಯೋಗಿಗಳು ಒಂದೇ ಮಟ್ಟದವರೇ ಅಂತೇಳಿ ಒಂದು ಬಗೆ ಏನು ಸರ್ವಧರ್ಮ ಸಮ್ಮೇಳನನ್ನ ಏರ್ಪಡಿಸಿಕೊಳ್ಳುವುದು ಶ್ರೀ ಮಾತಾರವಿಂದರ ಉದ್ದೇಶ ಅಲ್ಲ. ಇದನ್ನು ನಾವು ಅತಿ ಸ್ಪಷ್ಟವಾಗಿ ತಿಳಿದಿರಬೇಕು. ಶ್ರೀ ಮಾತಾರವಿಂದರ ಯೋಗದ ವಿಶಿಷ್ಟತೆಯದೇ ಅದನ್ನು ಶ್ರೀಮಾತೆಯವರು ಸಾಕಷ್ಟು ಕಡೆ ಒತ್ತಿ ಹೇಳಿದ್ದಾರೆ. ಇಟ್ ಈಸ್ ಎ ಯುನೀಕ್ ಯೋಗ. ಇತರೆ ಯೋಗಗಳ ಕೊನೆಯೇ ನಮ್ಮ ಯೋಗದ ಪ್ರಾರಂಭ ಅಂತ ಶ್ರೀ ಅರವಿಂದರು ಸ್ಪಷ್ಟವಾಗಿ ಬರೀತಾರೆ. ಏಕೆ ಬರಿಬೇಕು ಹೀಗೆ ಅಲ್ವೇ? ಎನಿವೆ, ಈಗ ಚೈತ್ಯ ಪರಿವರ್ತನೆ ಮತ್ತು ಅದರಿಂದ ಉಂಟಾಗುವಂಥ ರೂಪಾಂತರ, ಟ್ರಾನ್ಸ್ಫಾರ್ಮೇಶನ್. ಈ ಚೈತ್ಯ ರೂಪಾಂತರಣ ಹೇಗೆ ಪ್ರಾರಂಭ ಆಗ್ತದೆ? ಕಾನ್ಸಿಕ್ರೇಷನ್ ಅಂಡ್ ಸರೆಂಡರ್. ಎಲ್ಲಿವರೆಗೂ ಸಮರ್ಪಣೆ ಇಲ್ಲವೋ
ಅಲ್ಲಿಯವರೆಗೆ ಈ ಚೈತ್ಯದ ಒಂದು ರೂಪಾಂತರಣ ಏನಿದೆ, ಇದಕ್ಕೆ ಮುಖ್ಯವಾಗಿ ಬೇಕಾದದ್ದು ಸಮರ್ಪಣಾ ಪ್ರಕ್ರಿಯೆ. ಇಂಗ್ಲಿಷ್ನಲ್ಲಿ ಕಾನ್ಸಿಕ್ರೇಷನ್ ಅಂತೇವೆ, ಅಂಡ್ ದೆನ್ ಸರೆಂಡರ್. ಈ ಎರಡು ಇದ್ರೆ ನಾವು ಚೈತ್ಯದಲ್ಲಿ ಪ್ರಗತಿಯನ್ನ ಹೊಂದಬಹುದು. ಅದಕ್ಕೆ ಶ್ರೀ ಅರವಿಂದರು ಸಮರ್ಪಣಾ ಪ್ರಕ್ರಿಯೆಯು, ಕಾನ್ಸಿಕ್ರೇಷನ್, ಒಬ್ಬನು ದಿವ್ಯತೆಗೆ ತನ್ನನ್ನು ಕೊಟ್ಟುಕೊಳ್ಳಲು ಅವನ ಪ್ರಜ್ಞೆಯನ್ನು ತರಬೇತುಗೊಳಿಸುತ್ತದೆ. ಪರಿವರ್ತನೆಯಾದರೂ ತನ್ನಿಂದ ತಾನೇ ಆಗುವ ಪ್ರಜ್ಞೆಯ ಚಲನೆ. ನಾವು ಕಾನ್ಸಿಕ್ರೇಟ್ ಮಾಡಿದ್ರೆ ಚೈತ್ಯ ಪುರುಷ ವಿಲ್ ಟೇಕ್ ಓವರ್. ಒಂದು ಅರ್ಥದಲ್ಲಿ ಅದು ನಮ್ಮ ರೂಪಾಂತರಣವನ್ನು ಘಟಿಸ್ತದೆ. ಎರಡನೇದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿದ್ದು ಶ್ರೀಮಾತಾರವಿಂದರ ಯೋಗದಲ್ಲಿ ಅಂದ್ರೆ, ರೂಪಾಂತರವು ಪ್ರಗತಿಶೀಲವಾದುದಾಗಿದೆ. ರೂಪಾಂತರದ ಧ್ಯೇಯವು ಸಾಧ್ಯವಾಗಲು ಅದಕ್ಕಿಂತ ಮೊದಲು ಸಾಕ್ಷಾತ್ಕಾರವಾಗಿರಲೇಬೇಕಾಗುತ್ತದೆ. ಈ ಎರಡು ಪಾಯಿಂಟ್ ನಾವು ಜ್ಞಾಪಕ ಇಟ್ಕೋಬೇಕು. ಮೊದಲು ಪ್ರಗತಿಶೀಲವಾದುದು. ಇಲ್ಲಿನೂ ಬಹಳಷ್ಟು ಜನ ತಪ್ಪಾಗಿ ಭಾವಿಸ್ತಾರೆ. ಎಲ್ಲರೂ ಹೇಳೋದೇನು, ಅಧ್ಯಾತ್ಮದಲ್ಲಿ ನಾವೇನೋ ತಪಸ್ಸಿಗೆ ಕೂಡ್ತೇವೆ, ತಪಸ್ಸು ಮಾಡ್ತೇವೆ. ಅದೂ ಬಹಳಷ್ಟು ಅಪಾರ್ಥಗಳಿಂದ ತುಂಬಿದೆ ತಪಸ್ಸು ಅನ್ನೋದು. ಒಂದೇ ಎಲೆ ತಿಂದು ಬದುಕಿದೆ, ಒಂದೇ ಲೋಟ ನೀರು ಕುಡಿದೆ, ಅಥವಾ ಅದನ್ನು ಬಿಟ್ಟೆ ಯಾವುದೋ ಕಾಡಿನಲ್ಲಿ ಮರದ ಕೆಳಗೆ ಕೂತೆ. ಇವೆಲ್ಲ ತಪಸ್ಸಿನ ಬಗ್ಗೆ ಇರೋ ಅಪವ್ಯಾಖ್ಯಾನಗಳು ಅಂತ ಹೇಳಬಹುದು. ಒಂದು ರೀತಿ ಶ್ರೀ ಮಾತಾ ಅರವಿಂದರ ಯೋಗದಲ್ಲಿ ಇದು ಹಾಸ್ಯಾಸ್ಪದ ಸಂಗತಿಗಳು, ತಪ್ಪು ತಿಳಿಬೇಡಿ. ಯಾಕೆಂದ್ರೆ ಶ್ರೀ ಮಾತಾ ಅರವಿಂದರು ಎಲ್ಲಿನೂ ಇದರ ಬಗ್ಗೆ ಹೇಳಿಲ್ಲ. ನಾವು ಪುರಾಣಗಳನ್ನ ಓದೋದಾದ್ರೆ ಒಂದು ಬಗೆಯ ದೇಹ ದಂಡನೆಯನ್ನೇ ಅವರು ತಪಸ್ಸು ಅಂತ ತಪ್ಪಾಗಿ ಭ್ರಮಿಸಿದ್ದಾರೆ. ಇಟ್ ಇಸ್ ಐರಾನಿಕಲ್. ಅದಕ್ಕೆ ನಾನು ಹಾಸ್ಯಾಸ್ಪದ ಅಂದೆ. ಒಂದೇನೋ ಈ ರೀತಿ ತಪಸ್ಸು ಮಾಡಿ ಒಂದೇನೋ ಸಾಕ್ಷಾತ್ಕಾರ ಆಯ್ತು. ಸಾಕ್ಷಾತ್ಕಾರ ಅನ್ನೋದು ಒಂದು ಬಿಂದು ಸ್ಪರ್ಶ ಅಲ್ಲ. ಅದನ್ನು ಒಮ್ಮೆ ಮುಟ್ಟಿದ ಕೂಡಲೇ ನನಗೆಲ್ಲ ಗೊತ್ತಾಯ್ತು, ಜ್ಞಾನೋದಯ ಆಗಿಬಿಟ್ಟಿತು. ಆ ಅರ್ಥದಲ್ಲಿ ಶ್ರೀ ಮಾತಾ ಅರವಿಂದರು ಹೇಳುವುದಿಲ್ಲ. ಅವರು ಸಾಕ್ಷಾತ್ಕಾರಗಳನ್ನೇ ಆಗ್ಲಿ ರೂಪಾಂತರಣವನ್ನೇ ಆಗ್ಲಿ ಯಾವಾಗಲೂ ಪ್ರಗತಿಪರವಾಗಿ ನಡೆಯುವಂಥದ್ದು. ಇಟ್ ಈಸ್ ಪ್ರೋಗ್ರೆಸಿವ್. ಇದನ್ನೇ ವೇದದಲ್ಲಿ ಹೇಳಿರುವಂಥದ್ದು. ಸಾನೋಹ ಮಾರುಹತ್. ಒಂದು ಶಿಖರದಿಂದ ಇನ್ನೊಂದು ಶಿಖರಕ್ಕೆ ಸಾಗಿದಂತೆ ಇರುತ್ತದೆ. ಇದು ನಮ್ಮ ಆಧ್ಯಾತ್ಮಿಕ ಒಂದು ಪ್ರಯಾಣ. ಅದಕ್ಕೆ ವೇದದಲ್ಲಿ ಯಜ್ಞವನ್ನ ಅಧ್ವರ ಅಂದ್ರು. ಒಂದು ಪ್ರಯಾಣ. ಹೇಗೆ ಇವೆಲ್ಲ ಸಂಬಂಧಿಸಿವೆ ನೋಡಬಹುದು ನಾವು, ಅಲ್ವಾ? ಹಾಗಾಗಿ ಈ ದೃಷ್ಟಿಯಲ್ಲಿ ಶ್ರೀಮಾತಾ ಅರವಿಂದರು ಪ್ರಗತಿಪರವಾಗಿರುವ ಬೆಳವಣಿಗೆಗಳನ್ನೇ ಹೆಚ್ಚು ಒತ್ತಿ ಹೇಳ್ತಾರೆ ಹೊರತು ಒಮ್ಮೆಗೆ ಆಕಸ್ಮಿಕವಾಗಿ ಆಗುವಂಥ ಬೆಳವಣಿಗೆಗಳನ್ನು ಕುರಿತಾಗಿ ಅಲ್ಲ. ನಮಗೆ ಅಧ್ಯಾತ್ಮದ ಸಾಕಷ್ಟು ತಪ್ಪು ತಿಳುವಳಿಕೆ ಮತ್ತು ಅದರಿಂದ ನಾವು ದೂರ ನಿಲ್ಲೋದು ಯಾಕೆ ಅಂದ್ರೆ ಇದು ಕಾರಣ. ಒಂದು, ಅತಿಯಾದ ದೇಹ ದಂಡನೆಗಳನ್ನೇ ತಪಸ್ಸು ಅಂತ ತಪ್ಪಾಗಿ ತಿಳಿಯೋದು. ಎರಡನೇದು, ಅಧ್ಯಾತ್ಮ ಅನ್ನೋದು ಒಂದು ಬಿಂದು ಸ್ಪರ್ಶ ಅಂತ ತಿಳಿಯೋದು. ಇವೆರಡು ತಪ್ಪು ಕಲ್ಪನೆಗಳು. ಇವು ಎರಡೂ ಶ್ರೀಮಾತಾ ಅರವಿಂದರ ಯೋಗದಲ್ಲಿ ಇರುವುದಿಲ್ಲ. ಇದಾದ ಮೇಲೆ ಶ್ರೀ ಅರವಿಂದರು ಒಂದು ಬಹಳ ಮುಖ್ಯವಾದ ಸಂಗತಿಯನ್ನು ಹೇಳ್ತಾರೆ. ನಮಗೆ ಗಾಬರಿ ಆಗ್ತದೆ ಅದನ್ನು ಓದಿದ್ರೆ. ಅದನ್ನ ನೇರವಾಗಿ ಓದಿ ಬಿಡೋಣ ನಾವು. ಜೀವವು ಅಂದ್ರೆ ಚೈತ್ಯ ಪುರುಷವು ದಿವ್ಯ ಸತ್ಯದೊಂದಿಗೆ ನೇರ ಸಂಪರ್ಕದಲ್ಲಿದೆ. ಆದರೆ ಅದು ಮನುಷ್ಯನಲ್ಲಿ ಮಾನಸ, ಪ್ರಾಣಿಕ ಸತ್ಯ ಮತ್ತು ಭೌತಿಕ ಪ್ರಕೃತಿಯಿಂದ ಮುಚ್ಚಲ್ಪಟ್ಟಿದೆ. ಒಬ್ಬನು ಯೋಗಾಭ್ಯಾಸವನ್ನು ಮಾಡಿ
ಮಾನಸ ಮತ್ತು ವಿಚಾರದಲ್ಲಿ ದೀಪ್ತತೆಯನ್ನು ಹೊಂದಬಹುದು. ಒಬ್ಬನು ಶಕ್ತಿಯನ್ನು ಜಯಿಸಿ ಪ್ರಾಣಿಕದ ನಾನಾ ಬಗೆಯ ಅನುಭವಗಳಲ್ಲಿ ಲೋಲುಪ್ತನಾಗಬಹುದು. ಒಬ್ಬನು ಆಶ್ಚರ್ಯಕರ ಭೌತಿಕ ಸಿದ್ಧಿಗಳನ್ನು ಹೊಂದಬಹುದು. ಆದರೆ ಹಿಂದಿರುವ ನಿಜವಾದ ಜೀವಶಕ್ತಿಯು ಆವಿರ್ಭವಿಸದಿದ್ದರೆ, ಚೈತ್ಯ ಪ್ರಕೃತಿಯು ಮುಂದೆ ಬಂದು ನಿಲ್ಲದಿದ್ದರೆ ಅದು ಅಪ್ಪಟವಾದುದೇನನ್ನೂ ಸಾಧಿಸಲಾಗಲಿಲ್ಲವೆಂದೇ ಹೇಳಬೇಕು. ಇದೊಂದು ಬಹಳ ದೊಡ್ಡ ಟೀಕೆ. ಹಿಂದಿನ ಎಲ್ಲ ಯೋಗ ಸಾಧನೆಗಳು ಮತ್ತು ಇದರ ಬಗ್ಗೆ ಶ್ರೀ ಅರವಿಂದರ ಒಂದು ಟಿಪ್ಪಣಿ. ಎಲ್ಲಿಯವರೆಗೂ ಈ ಚೈತ್ಯ ಜಾಗೃತಿ ಆಗಲ್ವೋ, ಚೈತ್ಯವು ಮುಂದೆ ಬಂದು ನಿಲ್ಲುವುದಿಲ್ವೋ, ಅಥವಾ ಚೈತ್ಯ ಸಾಕ್ಷಾತ್ಕಾರ ಆಗೋದಿಲ್ವೋ, ಅಂತಹ ಘನವಾದದ್ದೇನನ್ನು, ಅಪ್ಪಟವಾದದ್ದೇನನ್ನು ಸಾಧಿಸಲಾಗಿಲ್ಲ ಅಂತ ಶ್ರೀ ಅರವಿಂದರು ಹೇಳ್ತಾರೆ. ದೊಡ್ಡ ದೊಡ್ಡ ಸಿದ್ಧಿಗಳಿರ್ಬೋದು, ಭೌತಿಕ ಸಿದ್ಧಿ, ಪವಾಡಗಳನ್ನ ಮಾಡಬಹುದು. ಆದ್ರೆ ಇದು ಯಾವುದೂ ಚೈತ್ಯದ ದೃಷ್ಟಿಯಿಂದ ನಗಣ್ಯ. ನಮಗೀಗ ಗೊತ್ತಾಗ್ತದೆ ಏತಕ್ಕಾಗಿ ಶ್ರೀಮಾತಾ ಅರವಿಂದರು ಈ ಚೈತ್ಯದ ಬಗ್ಗೆ ಇಷ್ಟೊಂದು ಒತ್ತಾಯವನ್ನ ಮಾಡ್ತಾರೆ. ನಾವು ಮುಂದೆ ಮುಂದುವರೆದಂತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚವಾಗಿ ಆಳವಾಗಿ ತಿಳ್ಕೋಬಹುದು. ಈ ದಿವಸ ಇಲ್ಲಿಗೆ ನಿಲ್ಲಿಸುವ. ಏನಾದರೂ ಪ್ರಶ್ನೆಗಳಿದ್ರೆ ಒಂದೆರಡು ಪ್ರಶ್ನೆ ನೋಡಬಹುದು. ಯಾವುದೇ ಪ್ರಶ್ನೆಗಳಿಲ್ಲ ಅಂದ್ರೆ ಮುಂದಿನ ವಾರ ಮತ್ತೆ ನಾವು ಸೇರುವ. ಎಲ್ಲರಿಗೂ ನಮಸ್ಕಾರ.